ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 6ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ 7 ಹೆಲ್ಡ್ ಅಂಡರ್ ಆಂಟಿ ಕನ್ವರ್ಷನ್ ಲಾ ಅಂತ ಹೇಳಿ. ಇದು UPಯಲ್ಲಿ ಇತ್ತೀಚೆಗಷ್ಟೇ ಬಂದಿರತಕ್ಕಂಥ ಪ್ರಾಹಿಬಿಷನ್ ಆಫ್ ಅನ್ಲಾಫುಲ್ ಕನ್ವರ್ಷನ್ ಆಫ್ ರಿಲಿಜಿಯನ್ ಆರ್ಡಿನೆನ್ಸ್ ಆಕ್ಟ್ 2020ಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಆಗಿದೆ. ಇದನ್ನ GS ಪೇಪರ್ 2ನ ಅಡಿಯಲ್ಲಿ ಪೊಲಿಟಿ ಅಡಿಯಲ್ಲಿ, ಅದರಲ್ಲೂ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ದ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಒಂದು ಲಾನ ಅಡಿಯಲ್ಲಿ ಮೊದಲ ಬಾರಿಗೆ ಈಗ ಒಬ್ಬರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ನಂತರದಲ್ಲಿ ಇನ್ನು 7 ಜನರನ್ನ, ಅಂದರೆ ಒಟ್ಟಾರೆಯಾಗಿ 7 ಜನರನ್ನ ಈ ಆಕ್ಟ್ನ ಅಡಿಯಲ್ಲಿ ಈಗ ಮೊದಲ ಬಾರಿಗೆ ಬುಕ್ ಮಾಡಿರೋದ್ರಿಂದ ಈ ಆರ್ಟಿಕಲ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. FIR ಅನ್ನುವಂಥದ್ದು ರಿಜಿಸ್ಟರ್ ಆಗಿದೆ. ಈಗ ನಾವಿಲ್ಲಿ ಯಾರ ಮೇಲೆ FIR ರಿಜಿಸ್ಟರ್ ಆಗಿದೆ ಅಥವಾ ಎಲ್ಲಿ ಆಗಿದೆ ಇದೆಲ್ಲವೂ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಅದ್ರ ಬದಲಿಗೆ ಈ ಲಾ ನಮಗೆ ಈಗಷ್ಟೇ ಬಂದಿರುವಂಥ ಲಾ ಆಗಿರೋದ್ರಿಂದ ಯಾವ ಒಂದು ರಾಜ್ಯದಲ್ಲಿ ಬಂತು ಅಂತ ಹೇಳಿ ನೇರವಾದಂಥ ಪ್ರಶ್ನೆಯನ್ನು KPSC ಯಾವುದೇ ಪರೀಕ್ಷೆಗಳಲ್ಲಿ ಕೇಳ್ಬೋದು, ಅಥವಾ ಈ ಲಾನ ಕುರಿತಂತೆ ಪ್ರಿಲಿಮ್ಸ್ನಲ್ಲಿ ಪಾಯಿಂಟ್ಸ್ಗಳನ್ನು ಕೇಳುವಂತೆ, ಅಂದರೆ ಈ ಲಾಗೆ ಸಂಬಂಧಪಟ್ಟಂಥ ಕೀ ಫೀಚರ್ಸ್ಗಳು ಏನು ಅನ್ನೋದನ್ನು ಪ್ರಿಲಿಮ್ಸ್ನಲ್ಲಿ 3-4 ಪಾಯಿಂಟ್ಸ್ಗಳನ್ನು ನೀಡಿ ಅದರಲ್ಲಿ A ಮಾತ್ರ ಕರೆಕ್ಟ್, A B ಕರೆಕ್ಟ್, ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದಾಗಿರುತ್ತೆ. ಹಾಗಾಗಿ ಈ ಲಾನ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇರಬೇಕು. ಪ್ರಾಹಿಬಿಷನ್ ಆಫ್ ಅನ್ಲಾಫುಲ್ ಕನ್ವರ್ಷನ್ ಆಫ್ ರಿಲಿಜಿಯನ್ ಆರ್ಡಿನೆನ್ಸ್ ಅಂತ ಹೇಳಿ ಬಂದಿದೆ. ಆರ್ಡಿನೆನ್ಸ್ ಅಂದರೆ ನಮಗೆಲ್ಲರಿಗೂ ತಿಳಿದಿದೆ. ಯಾವಾಗ ಎರಡೂ ಸದನಗಳು ಪಾರ್ಲಿಮೆಂಟಿನ ವಿಚಾರಕ್ಕೆ ಬಂದಾಗ ಎರಡೂ ಸದನಗಳು ಯಾವಾಗ ಪಾರ್ಲಿಮೆಂಟ್ನಲ್ಲಿ ಸೆಷನಲ್ಲಿ ಇರಲ್ವೋ ಅಂಥ ಸಂದರ್ಭದಲ್ಲಿ ಆರ್ಡಿನೆನ್ಸನ್ನು ಹೊಡಿಸ್ತಾರೆ. ಯಾವ ಕಾರಣಕ್ಕಾಗಿ ಅಂತ ಅಂದರೆ, ಸುಗ್ರೀವಾಜ್ಞೆ ಯಾತಕ್ಕಾಗಿ ಬರುತ್ತೆ ಅಂತ ಅಂದರೆ, ಅರ್ಜೆನ್ಸಿಯಲ್ಲಿ ಯಾವುದಾದ್ರೂ ಲಾ ಅನ್ನು ನಾವು ತರಬೇಕು ಅಂತ ಅಂದರೆ ಅದಕ್ಕಾಗಿ ನಾವು ಆರ್ಡಿನೆನ್ಸನ್ನು ಹೊರಡಿಸ್ತೇವೆ. ಹಾಗೆ ಇಲ್ಲಿ UPಯಲ್ಲಿ ಕೂಡ ಈ ಪ್ರಾಹಿಬಿಷನ್ ಆಫ್ ಅನ್ಲಾಫುಲ್ ಕನ್ವರ್ಷನ್ ಆಫ್ ರಿಲಿಜಿಯನ್ ಆರ್ಡಿನೆನ್ಸ್ 2020 ಜಾರಿಗೆ ಬಂದಂಥದ್ದು UP ಸ್ಟೇಟ್ನಲ್ಲಿ ಇತ್ತೀಚೆಗಷ್ಟೇ. ಈ ಸುಗ್ರೀವಾಜ್ಞೆಯ ಮುಖಾಂತರವಾಗಿ ಈ ಒಂದು ಲಾ ಅನ್ನು ಜಾರಿಗೆ ತರಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಏನು ಮಾಡುತ್ತೆ ಅಂತ ಅಂದರೆ, ಈಗಾಗಲೇ ನಾವೇನು ಲವ್ ಜಿಹಾದ್ನಂಥ ಆ್ಯಕ್ಟ್ಸ್ಗಳನ್ನು ಕಾಣ್ತಾ ಇದ್ವಿ. ಅಂದರೆ ಮದುವೆ ಅಥವಾ ಪ್ರೀತಿಯ ಒಂದು ಉದ್ದೇಶವನ್ನು ತೋರಿಸಿ ಇದರಿಂದಾಗಿ ರಿಲಿಜಿಯನ್ಗೆ ಒಬ್ಬರನ್ನು, ಅಂದರೆ ಒಂದು ಹೆಣ್ಣು ಮಗಳನ್ನು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಬದಲಾಯಿಸುವಂಥದ್ದು. ಈ ರೀತಿ ಹೆಣ್ಣು ಮಗು ಆಗ್ಬೋದು ಅಥವಾ ಗಂಡು ಆಗ್ಬೋದು, ಯಾರೇ ಆದರೂ ಕೂಡ ಮದುವೆಯ ಉದ್ದೇಶದಿಂದ ಅವರ ಒಂದು ಧರ್ಮವನ್ನು ಬದಲಾಯಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದರೆ ಆ ಇಂಡಿವಿಜುವಲ್ ಕನ್ಸೆಂಟ್ ಇದ್ರೂ ಕೂಡ ಸ್ಟೇಟ್, ಅಂದರೆ ರಾಜ್ಯ ಸರ್ಕಾರದ ಒಂದು ಪರ್ಮಿಷನ್ನ ಪಡ್ಕೊಳ್ಳದೆ ಅವರೇನಾದರೂ ಒಂದು ವೇಳೆ ತಮ್ಮ ಧರ್ಮವನ್ನು ಮದುವೆ ಉದ್ದೇಶಕ್ಕಾಗಿ ಬದಲಾಯಿಸಿಕೊಂಡ್ರೆ ಅದನ್ನು ಅನ್ಲಾಫುಲ್ ಅಂತ ಹೇಳಿ ಕರೆಯಲಾಗುತ್ತೆ. ಒಂದು ವೇಳೆ ಕನ್ವರ್ಟ್ ಆಗಿರುವಂಥ ಯಾವುದೇ ಇಂಡಿವಿಜುವಲ್ನ ಕನ್ವರ್ಷನ್ ಲಾಫುಲ್ ಅಂತ ಹೇಳಿ ಅವರು ಪ್ರೂವ್ ಮಾಡಬೇಕಾದ್ರೆ ಆ ಪ್ರೂವ್ ಮಾಡಬೇಕಾಗಿರುವಂಥ ಬರ್ಡನನ್ನು ಯಾರಿಂದ ಅವರು ಕನ್ವರ್ಟ್ ಆಗಿರ್ತಾರೋ ಅವ್ರ ಮೇಲೆ ಹಾಕಲಾಗಿದೆ ಹೊರತು ಯಾವ ಇಂಡಿವಿಜುವಲ್ ಕನ್ವರ್ಷನ್ ಆಗಿರ್ತಾರೆ ಅವ್ರ ಮೇಲೆ ಹಾಕಲಾಗಿಲ್ಲ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಪ್ರಿಲಿಮ್ಸ್ನಲ್ಲಿ ಇರ್ಬೋದು. ದ ಬರ್ಡನ್ ಆಫ್ ಪ್ರೂವಿಂಗ್ ದಟ್ ಎನ್ ಇಂಡಿವಿಜುವಲ್ ಲಾಫುಲಿ ಕನ್ವರ್ಟೆಡ್ ಅನ್ನುವಂಥದ್ದು ಯಾರ ಮೇಲೆ ಬೀಳುತ್ತೆ ಅನ್ನುವಂಥದ್ದನ್ನು ಒಂದು ಸ್ಟೇಟ್ಮೆಂಟ್ ಆಗಿ ನೀಡಬಹುದಾಗಿರುತ್ತೆ. ಹಾಗಾಗಿ ಒಂದು ಪರ್ಫೆಕ್ಷನ್ ಇರಬೇಕು ಇದ್ರ ಬಗ್ಗೆ. ಅಂದರೆ ಈ ಬರ್ಡನ್ ಆಫ್ ಪ್ರೂವಿಂಗ್ ಅನ್ನುವಂಥದ್ದು ಯಾವ ಇಂಡಿವಿಜುವಲ್ನಿಂದ ಕನ್ವರ್ಟ್ ಆಗುವಂಥ ಒಂದು ಪ್ರೇರೇಪಣೆ ಬಂದಿರುತ್ತೆ ಅಥವಾ ಯಾರಿಂದ ಕನ್ವರ್ಟ್ ಆಗಿರ್ತಾರೋ ಅವ್ರ ಮೇಲೆ ಬೀಳುತ್ತೆ ಹೊರತು ಯಾರು ಇಂಡಿವಿಜುವಲ್ ಕನ್ವರ್ಟ್ ಆಗಿದಾರೋ ಅವ್ರ ಮೇಲೆ ಬೀಳೋದಿಲ್ಲ ಈ ಬರ್ಡನ್ ಆಫ್ ಪ್ರೂವಿಂಗ್ ಅನ್ನುವಂಥದ್ದು. ಮತ್ತು ಈ ಲಾ ಆಲ್ಸೋ ಅಲೋಸ್ ಯಾರನ್ನೆಲ್ಲ ಅಂತ ಅಂದರೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಾರೆಲ್ಲ ಕನ್ವರ್ಟ್ ಆಗಿರ್ತಾರೋ ಅವರ ಸಿಬ್ಲಿಂಗ್ಸ್ ಆಗಿರ್ಬೋದು, ಮತ್ತು ಎನಿ ಪರ್ಸನ್ ಅವರಿಗೆ ಇಂಡಿವಿಜುವಲಿ ಕನ್ವರ್ಟ್ ಆಗಿರುವಂಥವರಿಗೆ ಬ್ಲಡ್ ಅಥವಾ ಮ್ಯಾರೇಜ್ನ ಮುಖಾಂತರವಾಗಿ ಸಂಬಂಧಪಟ್ಟಂತ ಯಾರೇ ವ್ಯಕ್ತಿ ಆಗಿರಲಿ ಅವರು ಕ್ವೆಶನ್ ಮಾಡ್ಬೋದಾಗುತ್ತೆ ಈ ಕನ್ವರ್ಷನ್ ಅನ್ನ. ಈ ಎಲ್ಲ ಅಂಶಗಳನ್ನ ಈ ಸುಗ್ರೀವಾಜ್ಞೆ ಅಡಿಯಲ್ಲಿ ನಾವು ಕಾಣ್ತೇವೆ. ಯಾವುದೇ ಒಂದು ಸುಗ್ರೀವಾಜ್ಞೆ ಜಾರಿಗೆ ಬಂದ ನಂತರದಲ್ಲಿ 6 ತಿಂಗಳು ಮತ್ತು 6 ವಾರಗಳ ಅವಧಿಯೊಳಗೆ, 7.5 ತಿಂಗಳು ಅಂತ ಕೊಟ್ಟಿದ್ರೆ ಖಂಡಿತ ತಪ್ಪಾಗುತ್ತೆ. ಆ ಆಪ್ಷನ್ ನಾವು ಚೂಸ್ ಮಾಡಬಾರ್ದು. ಸುಗ್ರೀವಾಜ್ಞೆ ಯಾವುದೇ ಒಂದು ಜಾರಿಗೆ ಬಂತು ನಂತರದಲ್ಲಿ ಅದರ ವ್ಯಾಲಿಡಿಟಿ ಕೇವಲ 6 ತಿಂಗಳು 6 ವಾರಗಳು ಮಾತ್ರವೇ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕು. ಇದನ್ನ ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಅಥವಾ ಇನ್ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಇನ್ನು UP ರಾಜ್ಯ ಸರ್ಕಾರಕ್ಕೆ ಬಂದಾಗ ಇಲ್ಲಿನ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನೂ ಕೂಡ ಇಲ್ಲಿನ ರಾಜ್ಯದ ಒಂದು ಲೆಜಿಸ್ಲೇಚರ್ನಲ್ಲಿ ಕಾಣ್ತೇವೆ. ಹಾಗಾಗಿ ಈ ರೀತಿ ಎರಡು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಹೊಂದಿರುವಂಥದ್ದನ್ನು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೇವೆ. ಇಂಡಿಯಾದಲ್ಲಿ ಎಷ್ಟು ರಾಜ್ಯಗಳಲ್ಲಿ ನಾವು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅನ್ನು ಕಾಣ್ತೇವೆ ಮತ್ತು ಅವು ಯಾವ ರಾಜ್ಯಗಳು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಇಂಡಿಯಾ ಸೆಟ್ ಟು ಬಿ ದ ಲಾರ್ಜೆಸ್ಟ್ ಬಯರ್ ಆಫ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಒಂದು ಜಾಗತಿಕ ಅಧ್ಯಯನ ನಮಗೆ ತಿಳಿಸ್ತಾ ಇದೆ. ಇದನ್ನ GS ಪೇಪರ್ 2ನ ಅಡಿಯಲ್ಲಿ, ಹೆಲ್ತ್ನ ಅಡಿಯಲ್ಲಿ, ಅದರಲ್ಲೂ COVID-19 ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ಓದ್ಕೊಳ್ಬೋದಾಗುತ್ತೆ. ವ್ಯಾಕ್ಸಿನೇಷನ್ ಅನ್ನ ಈ ರೀತಿ ಪೋಲಿಯೋ ಡ್ರಾಪ್ಸ್ಗಳನ್ನು ಯಾವ ರೀತಿಯಾಗಿ ಡೈರೆಕ್ಟ್ ಆಗಿ ಮಕ್ಕಳಿಗೆ ಬಾಯಿಗೆ ನೀಡ್ತಾರೆ, ಈ ರೀತಿಯಾಗಿ ಕೂಡ ನಾವು ವ್ಯಾಕ್ಸಿನೇಷನ್ ಅನ್ನು ಮಾಡಬಹುದಾಗುತ್ತೆ. ಅಥವಾ ಇಂಜೆಕ್ಷನ್ನ ಮುಖಾಂತರವಾಗಿ ಕೂಡ ವ್ಯಾಕ್ಸಿನೇಷನ್ ಅನ್ನು ನೀಡಬಹುದಾಗಿರುತ್ತೆ. ಈಗ ಸದ್ಯಕ್ಕೆ ಕೋವಿಡ್ಗೆ ಈ ಇಂಜೆಕ್ಷನ್ನ ಮುಖಾಂತರವಾಗಿ ಹೆಚ್ಚಿನದಾಗಿ ವ್ಯಾಕ್ಸಿನ್ಗಳು ದೊರೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ಬಂದಿರತಕ್ಕಂಥ ಕೋವಿಡ್ ವ್ಯಾಕ್ಸಿನ್ಸ್ಗಳಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ವ್ಯಾಕ್ಸಿನ್ಸ್ಗಳನ್ನು ಸದ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೈ ಮಾಡುತ್ತಾ ಗಮನವನ್ನು ಹರಿಸಿದೆ. ಅದರಲ್ಲಿ ಒಂದು ಜಾಗತಿಕ ಅಧ್ಯಯನದ ಪ್ರಕಾರವಾಗಿ ಭಾರತಕ್ಕೆ 1.6 ಬಿಲಿಯನ್ ಡೋಸಸ್ಗಳಷ್ಟು COVID-19 ವ್ಯಾಕ್ಸಿನ್ ಅನ್ನುವಂಥದ್ದು ತಲುಪಲಿದ್ದು, ಭಾರತ ಇಡೀ ಜಗತ್ತಿನಲ್ಲಿ COVID-19 ವ್ಯಾಕ್ಸಿನ್
ವ್ಯಾಕ್ಸಿನಿನ ಲಾರ್ಜೆಸ್ಟ್ ಬೈಯರ್ ಆಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಅಧ್ಯಯನ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಈ 800 ಮಿಲಿಯನ್ ಪೀಪಲ್ನಷ್ಟು ಮಂದಿಗೆ ಇದರ ಮುಖಾಂತರವಾಗಿ ಒಟ್ಟಾರೆಯಾಗಿ ಭಾರತದ 60% ಜನಸಂಖ್ಯೆಗೆ ಈ ಕೋವಿಡ್-19 ವ್ಯಾಕ್ಸಿನ್ ಅನ್ನು ತಲುಪಿಸುವಂಥದ್ದು, 60% ಜನಸಂಖ್ಯೆಗೆ ವ್ಯಾಕ್ಸಿನ್ ಅನ್ನು ತಲುಪಿಸುವ ಮುಖಾಂತರವಾಗಿ ನಮ್ಮ ಒಂದು ದೇಶದಲ್ಲಿ ಹರ್ಡ್ ಇಮ್ಯುನಿಟಿಯನ್ನು ನಾವು ಡೆವಲಪ್ ಮಾಡಬಹುದು ಅನ್ನುವಂಥದ್ದು ಇವರ ಒಂದು ಅಧ್ಯಯನದ ಮುಖಾಂತರವಾಗಿ ತಿಳಿದು ಬಂದಿರತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಸ್ಪೆಲ್ ಔಟ್ ಡಿಸಿಷನ್ ಆನ್ ರಿಪೀಲ್ ಆಫ್ ಫಾರ್ಮ್ ಲಾಸ್ ಪ್ರೊಟೆಸ್ಟರ್ಸ್ ಟೆಲ್ ಸೆಂಟರ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 2 ನಾಡಿಯಲ್ಲಿ ಪಾಲಿಟಿ, ಅದರಲ್ಲೂ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ದ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. 3 ಕಂಟೆನ್ಷಿಯಸ್ ಫಾರ್ಮ್ ಬಿಲ್ಸ್ಗಳನ್ನು ಮಾನ್ಸೂನ್ ಸೆಷನ್ ಆಫ್ ಪಾರ್ಲಿಮೆಂಟ್ನಲ್ಲಿ ಅರ್ಜೆನ್ಸಿನಲ್ಲಿ ಪಾಸ್ ಮಾಡಿದ್ದನ್ನು ನಾವೆಲ್ಲ ನೆನಪಿಸ್ಕೊಳ್ಬೋದಾಗುತ್ತೆ. ಅವುಗಳೆಂದರೆ ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಮತ್ತು ಸೌಲಭ್ಯ ಮಸೂದೆ 2020, ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ ಬೆಲೆ ಖಾತ್ರಿ ಮತ್ತು ಕೃಷಿ ಸೇವೆಗಳ ಒಪ್ಪಂದ ಮಸೂದೆ 2020, ಹಾಗೆ ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ 2020. ಈ 3 ಬಿಲ್ಸ್ಗಳನ್ನು ಮಾನ್ಸೂನ್ ಸೆಷನ್ ಆಫ್ ದಿ ಪಾರ್ಲಿಮೆಂಟ್ನಲ್ಲಿ 2 ಸದನಗಳಲ್ಲಿ ಪಾಸ್ ಮಾಡಿದ್ದಂಥದ್ದು. ಈ 3 ಬಿಲ್ಸ್ಗಳು ಪಾಸ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಪ್ರತಿರೋಧವನ್ನು ಪಾರ್ಲಿಮೆಂಟ್ನಲ್ಲೇ ಎದುರಿಸಬೇಕಾಗಿ ಬಂತು. ಸಾಕಷ್ಟು ಆಪೋಸಿಷನ್ ಪಾರ್ಟೀಸ್ಗಳು ಅಷ್ಟೇ ಅಲ್ಲದೆ NDAದ ಮಿತ್ರ ಪಕ್ಷಗಳಾದಂಥ ಅಕಾಲಿ ದಳೂ ಕೂಡ ಒಳಗೊಂಡಂತೆ ಸಾಕಷ್ಟು ಪಕ್ಷಗಳು ಈ ಬಿಲ್ಸ್ಗಳು ಪಾಸ್ ಆಗದೇ ಇರುವಂತೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಬಿಜೆಪಿಯ ಮೆಜಾರಿಟಿ ಆಫ್ ದಿ ವೋಟ್ಸ್ನಿಂದಾಗಿ ಈ 3 ಬಿಲ್ಸ್ಗಳು ಪಾಸ್ ಆಗಿದ್ದಂಥದ್ದು. ಇದೇ ಒಂದು ಕಾರಣದಿಂದ ಅಕಾಲಿ ದಳ್ NDAದ ಮಿತ್ರ ಪಕ್ಷವನ್ನೇ ತೊರೆದು ಹೊರಬಂದಿದ್ದಂಥದ್ದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದಾಗತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದರ ವಿಚಾರವಾಗಿ ಅಂದರೆ ಈ ಫಾರ್ಮ್ ಬಿಲ್ಸ್ಗಳ ವಿಚಾರವಾಗಿ ರಾಷ್ಟ್ರಾದ್ಯಂತ ರೈತ ಸಂಘಟನೆಗಳು, ರೈತರು, ರೈತಪರ ಹೋರಾಟಗಾರರು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ಕಳೆದ 2-3 ತಿಂಗಳಿಂದ ನಾವು ನೋಡ್ತಾನೆ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಕಳೆದ 10 ದಿನಗಳಿಂದ ಡಿಲ್ಲಿಯಲ್ಲಿ ದಿಲ್ಲಿ ಚಲೋ ಅನ್ನುವಂಥ ಒಂದು ಪ್ರೊಟೆಸ್ಟ್ ಅನ್ನ ಫಾರ್ಮರ್ಸ್ಗಳು, ಮುಖ್ಯವಾಗಿ ಪಂಜಾಬಿನ ರೈತರು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇವರ ಪ್ರತಿಭಟನೆಯನ್ನು ತಡೆಯಲಿಕ್ಕೆ ಅಂತ ಹೇಳಿ ಸೆಂಟರ್ನವರು ಕೇಂದ್ರ ಸರ್ಕಾರದ ಪರವಾಗಿ ಇವರೊಟ್ಟಿಗೆ ಮಾತುಕತೆಗೆ ಕೂತಿರುವಂಥದ್ದು. ಈಗಾಗಲೇ 2 ಸುತ್ತಿನ ಮಾತುಕತೆ ಆಗಿದೆ. ನಿನ್ನೆ 4 ತಾಸಿನ ಒಂದು ಡಿಸ್ಕಷನ್ ನಡೆದ ನಂತರವೂ ಕೇಂದ್ರ ಸರ್ಕಾರದ ಮನವೊಲಿಕೆಯ ಮಾತುಗಳು ಇವರಿಗೆ ಒಪ್ಪದ ಕಾರಣದಿಂದಾಗಿ ರೈತಪರ ಸಂಘಟನೆಗಳು 25 ನಿಮಿಷಗಳ ಮೌನ ವ್ರತವನ್ನು ಕೂಡ, ಸೈಲೆಂಟ್ ಪ್ರೊಟೆಸ್ಟ್ ಅನ್ನು ಕೂಡ ನಡೆಸೋದ್ರ ಮುಖಾಂತರವಾಗಿ ಈ ಒಂದು ಬಿಲ್ಸ್ಗಳ ಬಗ್ಗೆ, ಈ ಬಿಲ್ಸ್ಗಳು ಎಸ್ ಆರ್ ನೋ ಎರಡರಲ್ಲಿ ಒಂದು ಮಾತನ್ನು ಮಾತ್ರ ಹೇಳಿ ಕಂಪ್ಲೀಟ್ ರಿಪೀಲ್ನ ಬಗ್ಗೆ ನೀವು ಡಿಸಿಷನ್ ಅನ್ನು ತಗೊಳ್ಳಿ, ಫಾರ್ಮ್ ಲಾಸ್ಗಳನ್ನು ಕಂಪ್ಲೀಟ್ ಆಗಿ ರಿಪೀಲ್ ಮಾಡಿ ಅನ್ನುವಂಥದ್ದು ಈ ರೈತರ ಬೇಡಿಕೆ ಆಗಿದೆ. ಈ ಬೇಡಿಕೆಯ ವಿಚಾರವಾಗಿ ಕೇಂದ್ರ ಸರ್ಕಾರದವರು ಇವರೊಟ್ಟಿಗೆ ಮಾತುಕತೆಗೆ ಕೂತು ಮಾತುಕತೆ ಯಾವುದೇ ಒಂದು ಸ್ಪಷ್ಟ ಉತ್ತರವನ್ನು ಇದುವರೆಗೂ ನೀಡಿಲ್ಲದೆ ಇರತಕ್ಕಂಥದ್ದು. ಇನ್ನು ಒಡಿಶಾದಲ್ಲಿ ಫಾರ್ಮರ್ಸ್ಗಳು ತಾವು ಬೆಳೆದಿರ್ತಕ್ಕಂಥ ಸರ್ಪ್ಲಸ್ ಪ್ಯಾಡಿಯನ್ನು ರೋಡ್ಸ್ನ ಮೇಲೆ ತಂದು ನಿಲ್ಲಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಲಾರಿ ಮತ್ತು ಟ್ರ್ಯಾಕ್ಟರ್ಗಳಂಥ ಟ್ರಕ್ಗಳಲ್ಲಿ ರೋಡ್ಸ್ನ ಮೇಲೆ ಈ ಪ್ಯಾಡಿಯನ್ನು, ಅವರಿಗೆ ಸರ್ಪ್ಲಸ್ ಆಗಿರ್ತಕ್ಕಂಥ ಪ್ಯಾಡಿಯನ್ನು ಪಾರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ನೀಡ್ತಾ ಇರ್ತಕ್ಕಂಥ ಕಾರಣ ಏನು ಅಂತಂದರೆ ಈ ಬಾರಿ 27-28 ಕ್ವಿಂಟಲ್ನಷ್ಟು 1 ಎಕರೆಗೆ ಬೆಳೆ ಅನ್ನುವಂಥದ್ದು ಆಗಿದೆ. ಆದರೆ ಒಡಿಶಾದ ಸರ್ಕಾರದವರು MSPಯ ಪ್ರೈಸನ್ನು ನೀಡಿ ಅವರು ಪ್ರೊಕ್ಯೂರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು 1 ಎಕರೆಗೆ 19 ಕ್ವಿಂಟಲ್ ಮಾತ್ರವೇ. ಎಲ್ಲಿ ಇರಿಗೇಟೆಡ್ ಲ್ಯಾಂಡ್ ಇರುತ್ತೆ ಅಲ್ಲಿ 1 ಎಕರೆಗೆ 19 ಕ್ವಿಂಟಲ್ನಷ್ಟು ಪ್ರೊಕ್ಯೂರ್ಮೆಂಟ್ ಅನ್ನು ಮಾಡ್ತಿದ್ದಾರೆ. ಎಲ್ಲಿ ಇರಿಗೇಟೆಡ್ ಲ್ಯಾಂಡ್ ಇಲ್ಲ ಅಂತ ಕಡೆಯಲ್ಲಿ 13 ಕ್ವಿಂಟಲ್ನಷ್ಟು ಮಾತ್ರವೇ 1 ಎಕರೆಗೆ ಅವರು ಪ್ರೊಕ್ಯೂರ್ಮೆಂಟ್ ಅನ್ನು ಒರಿಸ್ಸಾದ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಒಟ್ಟಾರೆಯಾಗಿ ಈ ಬಾರಿ ಬಂಪರ್ ಬೆಳೆ ಬಂದಿರೋದ್ರಿಂದ 1 ಎಕರೆಗೆ 27-28 ಕ್ವಿಂಟಲ್ನಷ್ಟು ಬೆಳೆ ಆಗ್ತಾ ಇದೆ. ಆದರೆ ಅಷ್ಟು ಬೆಳೆಯನ್ನು ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇಲ್ಲ ಸರ್ಕಾರದವರು ಅನ್ನುವಂಥ ಕಾರಣದಿಂದ ನಾವು ಇದನ್ನು ಎಲ್ಲಿಗೆ ನೀಡಬೇಕು ಅಂತ ಹೇಳಿ ರೋಡ್ಸ್ನ ಮೇಲೆ ಈ ರೀತಿಯಾದಂಥ ಪ್ರತಿಭಟನೆಯ ಒಂದು ರೂಪದಲ್ಲಿ ಈ ಟ್ರ್ಯಾಕ್ಟರ್ ಮತ್ತು ಲಾರಿಗಳಲ್ಲಿ ಈ ಪ್ಯಾಡಿಯನ್ನು ತಂದು ನಿಲ್ಲಿಸಿರ್ತಕ್ಕಂಥದ್ದು. ಒಂದು ರೀತಿಯ ರೋಡ್ ಬ್ಲಾಕ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ನಾವು ಮೈನ್ಸ್ನಲ್ಲಿ ಬರೆಯುವಾಗ ಅಂದರೆ ಈಗ ಬಂದಿರತಕ್ಕಂಥ ಫಾರ್ಮ್ ಲಾಸ್ಗಳು ಯಾವ ರೀತಿಯಾಗಿ ರೈತರ ಒಂದು ಕನ್ಸರ್ನ್ಸ್ ಅನ್ನು ಅಡ್ರೆಸ್ ಮಾಡ್ತಾ ಇಲ್ಲ, ಆ ಉದ್ದೇಶಕ್ಕೆ ರೈತರು ಯಾವೆಲ್ಲ ರೀತಿಯಲ್ಲಿ ತಮ್ಮ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಥವಾ ಪ್ರೆಷರ್ ಗ್ರೂಪ್ಸ್ಗಳ ಪಾತ್ರ ಏನು, ಒಂದು ಸರ್ಕಾರ ತರುವಂಥ ಯಾವುದೇ ಬಿಲ್ಸ್ ಆಗಿರಲಿ, ಲಾಸ್ ಆಗಿರಲಿ, ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳು ಬೇಕು ಅಂದಾಗ ಪ್ರೆಷರ್ ಗ್ರೂಪ್ಸ್ ಯಾವ ರೀತಿಯಲ್ಲಿ ತಮ್ಮ ಒಂದು ಇಂಪ್ಯಾಕ್ಟ್ ಅನ್ನು ಬೀರುತ್ತೆ, ಈ ಎಲ್ಲವುಗಳನ್ನು ಹೇಳುವಾಗ ಈ ಅಂಶಗಳನ್ನು ನಾವು ತಗೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಪೀಪಲ್ ಹ್ಯಾವ್ ದ ರೈಟ್ ಟು ಡೆಮಾನ್ಸ್ಟ್ರೇಟ್ ಪೀಸ್ಫುಲಿ ಅಂತ ಹೇಳಿ ಯುನೈಟೆಡ್ ನೇಷನ್ ತಿಳಿಸ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಅಂತಂದರೆ ಈಗ ಫಾರ್ಮರ್ಸ್ ಪ್ರೊಟೆಸ್ಟ್ ಏನು ನಡೀತಾ ಇದೆ ಇದರ ವಿಚಾರವಾಗಿ ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಜಸ್ಟಿನ್ ಟ್ರೂಡೋ ಅವರು ತಮ್ಮ ಸಪೋರ್ಟನ್ನು ಈ ಪ್ರೊಟೆಸ್ಟರ್ಸ್ಗೆ ನೀಡುವಂಥ ಒಂದು ಮಾತನ್ನು ಅಥವಾ ಕಮೆಂಟನ್ನು ಅವರು ಪಾಸ್ ಮಾಡಿದರು. ಆದರೆ ಈ ವಿಚಾರದ ಕುರಿತಂತೆ MEA ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನವರು ಸ್ಪಷ್ಟವಾಗಿ ತಮ್ಮ ಒಂದು ಪ್ರತಿಕ್ರಿಯೆಯನ್ನು ನೀಡಿದರು. ಈ ರೀತಿ ಜಸ್ಟಿನ್ ಟ್ರೂಡೋ ಅವರ ಇಂಟರ್ಫರೆನ್ಸ್ ಅಥವಾ ಯಾವುದೇ ನಮ್ಮ ದೇಶದ ಹೊರತು ಹೊರಗಿನವರ ಒಂದು ಇಂಟರ್ಫರೆನ್ಸ್ ಅನ್ನುವಂಥದ್ದು ಅನ್ಅಕ್ಸೆಪ್ಟಬಲ್ ಇಂಟರ್ಫರೆನ್ಸ್ ಆಗುತ್ತೆ. ಬೇರೆಯವರು ನಮ್ಮ ಒಂದು ಸಾವರಿನ್ ಕಂಟ್ರಿ ಇಂಡಿಯಾದ ಯಾವುದೇ ವಿಚಾರಗಳಲ್ಲಿ ಬೇರೆಯವರು ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ MEA ಪ್ರತಿಕ್ರಿಯಿಸಿತ್ತು. ಈಗ ಬ್ರಿಟಿಷ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್, ಬ್ರಿಟಿಷ್ನಲ್ಲಿರ್ತಕ್ಕಂಥ 36 MPsಗಳು ಒಂದು ಜಾಯಿಂಟ್ ಲೆಟರನ್ನು UKಯ ಫಾರಿನ್ ಸೆಕ್ರೆಟರಿಗೆ, ಡೆಲ್ಲಿಯ ಔಟ್ಸ್ಕರ್ಟ್ಸ್ನಲ್ಲಿ ಮತ್ತು ಡೆಲ್ಲಿಯಲ್ಲಿರ್ತಕ್ಕಂಥ ಬ್ರಿಟಿಷ್ ಸಿಟಿಸನ್ಸ್ಗೆ ಈ ಒಂದು ಪ್ರೊಟೆಸ್ಟ್ನ ಮುಖಾಂತರವಾಗಿ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಹೇಳಿ ತಮ್ಮ ಒಂದು ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿ ಒಂದು ಲೆಟರನ್ನು ಬರೆದಿರ್ತಕ್ಕಂಥದ್ದು. ಇದಕ್ಕೆ ಉತ್ತರವನ್ನು ನೀಡ್ತಾ ಸ್ಟೀಫನ್ ಡುಜಾರಿಕ್ ಅವರು ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲಿನ ಸ್ಪೋಕ್ಸ್ ಪರ್ಸನ್ ಆಗಿರತಕ್ಕಂಥವರು
ಪೀಸ್ಫುಲ್ ಡೆಮಾನ್ಸ್ಟ್ರೇಷನ್ಸ್ಗಳನ್ನು ಮಾಡುವಂಥ ಹಕ್ಕು ಎಲ್ಲ ಜನರಿಗೂ ಕೂಡ ಇದೆ. ಹಾಗಾಗಿ ಅವರ ಒಂದು ವಿಚಾರಗಳಿಗೆ ಅವರು ಡೆಮಾನ್ಸ್ಟ್ರೇಷನನ್ನು ಮಾಡುವಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂಥ ಒಂದು ಕಮೆಂಟನ್ನು ಯುನೈಟೆಡ್ ನೇಷನ್ನಿನ ಸ್ಪೋಕ್ಸ್ ಪರ್ಸನ್ ಆಗಿರುವಂಥ ಸ್ಟೀಫನ್ ಡುಜಾರಿಕ್ ಅವರು ಮಾಡಿರ್ತಕ್ಕಂಥದ್ದು. ಇದರಿಂದ ಒಟ್ಟಾರೆಯಾಗಿ ಈಗ UK, ಯುನೈಟೆಡ್ ನೇಷನ್ ಮತ್ತು ಕೆನಡಾ ತನ್ನ ಒಂದು ಆರ್ಗ್ಯುಮೆಂಟ್ಸ್ಗಳನ್ನು ಅಥವಾ ಕಮೆಂಟ್ಸ್ಗಳನ್ನು ಈ ರೈತರ ಪ್ರೊಟೆಸ್ಟಿನ ವಿಚಾರವಾಗಿ ಈ ರೀತಿ ಹೊರದೇಶದಿಂದ ಅಥವಾ ಹೊರಗಿನ ಸಂಸ್ಥೆಗಳಿಂದ ಬರ್ತಾ ಇರ್ತಕ್ಕಂಥ ಕಮೆಂಟ್ಸ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ರಾಜಸ್ಥಾನ್ ಅನ್ವೇಲ್ಸ್ ಆಮ್ನೆಸ್ಟಿ ಸ್ಕೀಮ್ಸ್ ಫಾರ್ ಮಂಡಿ ಟ್ರೇಡರ್ಸ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಪೊಲಿಟಿ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಒಂದು ಕಡೆಯಲ್ಲಿ ಫಾರ್ಮ್ ಲಾಸ್ಗಳನ್ನು ವಿರೋಧಿಸ್ತಾ ಫಾರ್ಮರ್ಸ್ಗಳ ಪ್ರೊಟೆಸ್ಟನ್ನು ನಾವು ಕಾಣ್ತಾ ಇದ್ರೆ ಈ ಸೆಂಟ್ರಲ್ ಅಗ್ರಿಕಲ್ಚರ್ ಸೆಕ್ಟರ್ ಲಾಸ್ಗಳ ವಿರುದ್ಧವಾಗಿ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜಸ್ಥಾನದ ಕಾಂಗ್ರೆಸ್ ಸರ್ಕಾರ ಶನಿವಾರದಂದು 2 ಆಮ್ನೆಸ್ಟಿ ಸ್ಕೀಮ್ಸ್ಗಳನ್ನು ಕೃಷಿ ಉಪಜ್ ಮಂಡಿ ಟ್ರೇಡರ್ಸ್ಗಳಿಗೆ ಹಾಗೂ ಆಗ್ರೋ ಪ್ರೊಸೆಸಿಂಗ್ ಯೂನಿಟ್ಸ್ಗಳಿಗೆ ರಿಲೀಫನ್ನು ನೀಡಲಿಕ್ಕೆ ಅಂತ ಹೇಳಿ 2 ಆಮ್ನೆಸ್ಟಿ ಸ್ಕೀಮ್ಸ್ಗಳನ್ನು ತಂದಿರತಕ್ಕಂಥದ್ದು. ಈ ಸ್ಕೀಮ್ಸ್ಗಳ ಮುಖಾಂತರವಾಗಿ ಎಕ್ಸೆಂಪ್ಷನ್ ಅನ್ನ ಮತ್ತು ಇಂಟ್ರೆಸ್ಟ್ ವೇವರ್ ಅನ್ನ, ಮಂಡಿ ಡ್ಯೂಟಿ ಮತ್ತು ಅದರ್ ಪೆನಾಲ್ಟೀಸ್ಗಳ ಮೇಲೆ ಎಕ್ಸೆಂಪ್ಷನ್ ಮತ್ತು ಇಂಟ್ರೆಸ್ಟ್ ವೇವರ್ ಅನ್ನ ನೀಡಲಾಗುತ್ತೆ ಈ ಸ್ಕೀಮ್ಸ್ಗಳ ಮುಖಾಂತರವಾಗಿ. ಇದರಿಂದಾಗಿ ಮಂಡಿ ಸೆಕ್ಟರ್ಸ್ ನಲ್ಲಿರುವಂತಹ ಮಂಡಿ ಟ್ರೇಡರ್ಸ್ಗಳಿಗೆ ಒಂದು ದೊಡ್ಡ ರಿಲೀಫ್ ಅನ್ನ ನೀಡಿದಾಗುತ್ತೆ. ಇಂಟ್ರೆಸ್ಟ್ ವೇವರ್ ಸ್ಕೀಮ್ ನಲ್ಲಿ 75% ನಷ್ಟು ರಿಬೇಟ್ ಅನ್ನ ಈ ಕೃಷಿ ಉಪಜ್ ಮಂಡೀಸ್ಗಳಿಗೆ ಅವರುಗಳು ಕಟ್ಟುವಂತ ಮಂಡಿ ಫೀ ಆಗಿರ್ಬೋದು, ಅಲೋಕೇಶನ್ ಫೀ ಆಗಿರ್ಬೋದು, ಮತ್ತೆ ಅದರ್ ಡ್ಯೂಸ್ ಏನಿದೆ ಇವುಗಳನ್ನ ಅರ್ಲಿಯಾಗಿ ಡಿಸ್ಪೋಸ್ ಮಾಡಲಿ ಅನ್ನುವಂಥ ಉದ್ದೇಶದಿಂದಾಗಿ 75% ರಿಬೇಟ್ ಅನ್ನ ಇವರಿಗೆ ನೀಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆಯಲ್ಲಿ ಕೇಂದ್ರದ ಲಾಸ್ಗಳು APMCಗಳಿಗಿರುವಂಥ ಒಂದು ಪವರ್ ಅನ್ನ ಕಡಿಮೆ ಮಾಡುವಂಥದ್ದು, APMCಗಳ ಮೇಲೆ ರಾಜ್ಯ ಸರ್ಕಾರಕ್ಕಿರುವಂಥ ಒಂದು ಪವರ್ ಅನ್ನ ಕಡಿಮೆ ಮಾಡುವಂಥ ಲಾಸ್ಗಳು ಹೊಸದಾಗಿ ಬಂದು ಅವಕ್ಕೆ ದೇಶಾದ್ಯಂತ ಪ್ರತಿಭಟನೆಯನ್ನ ನಾವೇನು ಕಾಣ್ತಾ ಇದ್ದೇವೆ. ಮತ್ತೊಂದು ಕಡೆಯಲ್ಲಿ ರಾಜಸ್ಥಾನದ ರಾಜ್ಯ ಸರ್ಕಾರ ಮಂಡಿ ಟ್ರೇಡರ್ಸ್ಗಳಿಗೆ ರಿಲೀಫ್ ಅನ್ನು ನೀಡಲಿಕ್ಕೆ ಅಂತ ಹೇಳಿ ಈ ರೀತಿಯ ಸ್ಕೀಮ್ಸ್ಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು. ಇದು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ತಂದಿರುವಂಥ ಫಾರ್ಮ್ ಬಿಲ್ಸ್ಗಳೇನಿದೆ ಇವುಗಳ ವಿರುದ್ಧವಾಗಿ ಇವ್ರಿಗಿರುವಂಥ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದಾಗುತ್ತೆ. ಇದರ ಮುಖಾಂತರವಾಗಿ ಅಂದ್ರೆ ಕೇಂದ್ರ ಸರ್ಕಾರ ತಂದಿರುವಂಥ ಲಾಸ್ಗಳಿಗೆ ನಮ್ಮ ಸಹಮತಿ ಇಲ್ಲ ಅನ್ನುವಂಥದ್ದನ್ನ ತೋರಿಸುವಂಥ ಒಂದು ನಡೆ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಮುಂದಿನ ಆರ್ಟಿಕಲ್ ಪಾರ್ಲಿಮೆಂಟ್ ಪ್ರಾಜೆಕ್ಟ್ ಸೆಟ್ ಫಾರ್ ಲಾಂಚ್ ಅನ್ನೋದಾಗಿದೆ. ಈಗಿರುವ ನಮ್ಮ ಪಾರ್ಲಿಮೆಂಟ್ ಬಿಲ್ಡಿಂಗ್ನ ಬದಲಾಗಿ ಹೊಸದೊಂದು ಪಾರ್ಲಿಮೆಂಟ್ ಅನ್ನ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಒಂದು ಪ್ಲಾನ್ ಈಗಾಗಲೇ ಆಗಿರುವಂತದ್ದು. 971 ಕೋಟಿ ರೂಪಾಯಿಯ ಬಂಡವಾಳದೊಟ್ಟಿಗೆ ಟಾಟಾ ಪ್ರಾಜೆಕ್ಟ್ಸ್ಗೆ ಈ ಒಂದು ಪ್ರಾಜೆಕ್ಟ್ ಅನ್ನ ನೀಡಿರ್ತಕ್ಕಂಥದ್ದು. ನಮ್ಮ ಸಂಸತ್ತಿನ ಹೊಸ ಬಿಲ್ಡಿಂಗಿನ ಶಂಕುಸ್ಥಾಪನೆಯನ್ನ ಡಿಸೆಂಬರ್ 10ರಂದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ನಡೆಸಿಕೊಡ್ತಾ ಇದ್ದಾರೆ ಅನ್ನೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನುವಂಥದ್ದು ಇದನ್ನ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತಾನೆ ನಾವು ಕರಿತೇವೆ. ಜೊತೆಗೆ ಈಗ ಹೊಸದಾಗಿ ಇಂಥ ಒಂದು ಬಿಲ್ಡಿಂಗ್ ಅನ್ನ ಕಟ್ತಾ ಇರ್ತಕ್ಕಂಥದ್ದು ಭಾರತದ ಆತ್ಮನಿರ್ಭರ್ ಭಾರತಕ್ಕೆ ಒಂದು ಉದಾಹರಣೆಯಾಗಿ ಅಥವಾ ಒಂದು ಸಿಂಬಲ್ ಆಗಿ ಕೂಡ ಕಾಣುತ್ತೆ ಅಂತಾನೆ ನಾವು ತಿಳ್ಕೊಳ್ಬಹುದಾಗತ್ತೆ. ಈಗಿರುವ ಭಾರತದ ಪಾರ್ಲಿಮೆಂಟಿನ ಬಿಲ್ಡಿಂಗ್ ಏನಿದೆ ಇದು ಇದರಲ್ಲಿರ್ತಕ್ಕಂಥ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರಿಗೆ ಈಗೇನು ಸದಸ್ಯರಿದ್ದಾರೋ ಅಷ್ಟು ಮಂದಿಗೆ ಮಾತ್ರವೇ ಇಲ್ಲಿ ಸೀಟ್ಸ್ಗಳನ್ನು ನಾವು ಕಾಣಬಹುದಾಗುತ್ತೆ. ಹೆಚ್ಚಿನ ಮಂದಿಯನ್ನು ನಾವೇನಾದರೂ ಡಿಲಿಮಿಟೇಷನ್ ಅನ್ನುವಂಥದ್ದು ಈಗ ಆಗಿದ್ದೇ ಆದರೆ ಈಗ ಸದ್ಯಕ್ಕಿರುವಂಥದ್ದು 1971ರ ಸೆನ್ಸಸ್ನ ಪ್ರಕಾರವಾಗಿ ನಾವು ಡಿಲಿಮಿಟೇಷನ್ ಅನ್ನು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಲೋಕಸಭೆಯಲ್ಲಿ 545 ಸದಸ್ಯರನ್ನು ನಾವು ಕಾಣ್ತೇವೆ. ಆದರೆ ಒಂದು ವೇಳೆ ಈ ಸದಸ್ಯರ ಸಂಖ್ಯೆ ಅನ್ನುವಂಥದ್ದು ಈಗ 2026ರ ನಂತರದಲ್ಲಿ ನಂಬರ್ ಆಫ್ ಸೀಟ್ಸ್ಗಳು ಫ್ರೋಸನ್ ಆಗಿರ್ತಕ್ಕಂಥದ್ದು ಕೇವಲ 2026ರ ತನಕ ಮಾತ್ರ. ಇದರ ನಂತರದಲ್ಲಿ ಏನಾದರೂ ಈ ಲೋಕಸಭೆ ಅಥವಾ ರಾಜ್ಯಸಭೆಯ ಮೆಂಬರ್ಸ್ಗಳ ಸಂಖ್ಯೆಯನ್ನು ನಾವು ಹೆಚ್ಚುಗೊಳಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಇಲ್ಲಿನ ಲೋಕಸಭೆ ಅಥವಾ ರಾಜ್ಯಸಭೆ ಏನಿದೆ ಈಗಿರುವಂಥ ಪಾರ್ಲಿಮೆಂಟ್ನಲ್ಲಿ ಅಲ್ಲಿ ಅವರಿಗೆ ಸ್ಥಳಾವಕಾಶ ಅನ್ನುವಂಥದ್ದು ಇರೋದಿಲ್ಲ. ಜೊತೆಗೆ ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್ ಕೂಡ ಇತ್ತು. ಒಂದು ಮಾಡರ್ನ್ ಬಿಲ್ಡಿಂಗಿನ ಅವಶ್ಯಕತೆ ನಮಗಿತ್ತು. ಹಾಗಾಗಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ಗಳನ್ನು ಒಳಗೊಂಡಿರುವಂಥ ಅರ್ಥ್ಕ್ವೇಕ್ ಸೇಫ್ಟಿಯನ್ನು ಹೊಂದಿರುವಂಥ ಒಂದು 1224 MPಸ್ಗಳನ್ನು ಜಾಯಿಂಟ್ ಸೆಷನ್ನ ಸಂದರ್ಭದಲ್ಲಿ ಕೂರೋದಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಈಗ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಪ್ರಾಜೆಕ್ಟ್ ಅನ್ನ ಟಾಟಾ ಪ್ರಾಜೆಕ್ಟ್ಸ್ ಅವ್ರಿಗೆ ನೀಡಿದ್ದಾರೆ ಅನ್ನೋದನ್ನ ಕೂಡ ನೇರವಾದಂಥ ಪ್ರಶ್ನೆಯಾಗಿ KPSC ಪರೀಕ್ಷೆಗಳಲ್ಲಿ ಕೇಳಬಹುದು. ಹಾಗಾಗಿ ಇದ್ರ ಬಗ್ಗೆ ನಮಗೆ ಈ ಎಲ್ಲ ಸ್ಪಷ್ಟ ಮಾಹಿತಿ ಇರಬೇಕಾಗುತ್ತೆ. ಒಟ್ಟಾರೆಯಾಗಿ ಈಗ ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇರುವಂಥ MPಸ್ಗಳ ಸಂಖ್ಯೆ ಎಷ್ಟು, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಸದ್ಯಕ್ಕೆ ಹೆಚ್ಚು ಅಂತ ಅಂದ್ರೆ ಎಷ್ಟು ಮಂದಿಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನಾಗಿ ನಾವು ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ನಮ್ಮ ಸಂವಿಧಾನದಲ್ಲಿ ಕಾಣ್ತೇವೆ. ಈ 2 ಅಂಶಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಹೊಸ ಕಟ್ಟಡದ ಪ್ಲಾನ್ 22 ತಿಂಗಳುಗಳಲ್ಲಿ ಕಂಪ್ಲೀಟ್ ಆಗಲಿದೆ. ಇಲ್ಲಿ ಭಾರತದ ಆರ್ಟಿಸನ್ಸ್ಗಳು ಮತ್ತು ಸ್ಕಲ್ಪ್ಚರ್ಸ್ಗಳ ಒಂದು ಪ್ರೈಡ್ನ ಒಂದು ಮ್ಯಾಟರ್ ಕೂಡ ಇದಾಗಲಿದೆ. ಯಾಕೆ ಅಂತಂದ್ರೆ ಈಗ ಕನ್ಸ್ಟ್ರಕ್ಟ್ ಆಗಲಿರುವಂಥ ಹೊಸ ಬಿಲ್ಡಿಂಗ್ ಭಾರತದ ಒಂದು ವೈವಿಧ್ಯತೆಯನ್ನು, ಡೈವರ್ಸಿಟಿಯನ್ನು ಶೋಕೇಸ್ ಮಾಡುವಂಥ ಒಂದು ಹೊಸ ಬಿಲ್ಡಿಂಗ್ ಆಗಿ, ಜೊತೆಗೆ ಆತ್ಮನಿರ್ಭರ್ ಭಾರತದ ಸಂಕೇತವಾಗಿ ಕನ್ಸ್ಟ್ರಕ್ಟ್ ಆಗಲಿದೆ. ಈಗ ನಾವು ಬಳಸ್ತಾ ಇರುವಂಥ ಬಿಲ್ಡಿಂಗ್, ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿದೆ ಇದು 1920ರಲ್ಲಿ ಬ್ರಿಟಿಷರು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅಂತ ಹೇಳಿ ತಯಾರು ಮಾಡಿದಂಥ ಬಿಲ್ಡಿಂಗ್ ಆಗಿತ್ತು. ಆದರೆ ನಂತರದಲ್ಲಿ ಇದನ್ನೇ ಭಾರತದ ಬೈಕ್ಯಾಮ್ರಲ್ ಪಾರ್ಲಿಮೆಂಟ್ ಆಗಿ ಕೂಡ ನಾವು ಅಕ್ಸೆಪ್ಟ್ ಮಾಡಿದ್ವಿ. ಆದರೆ 1956ರನ್ನು ಕೂಡ ಒಳಗೊಂಡಂತೆ ಸಾಕಷ್ಟು ಬಾರಿ ಇದನ್ನು ರಿನೋವೇಟ್ ಅಥವಾ ಮಾಡಿಫೈ ಕೂಡ ಮಾಡಲಾಗಿದೆ. 56
2026ರಲ್ಲಿ ಇದಕ್ಕೆ 2 ಹೊಸ ಅಂತಸ್ತುಗಳನ್ನು ಆ್ಯಡ್ ಮಾಡಲಾಯಿತು. ಈ ರೀತಿಯಾಗಿ ಬದಲಾವಣೆಗಳನ್ನು ಇರುವಂಥ ಬಿಲ್ಡಿಂಗಿಗೆ ಮಾಡ್ತಾ ಬಂದಿದ್ದೇವೆ. ಆದರೆ ಕಂಪ್ಲೀಟ್ ಆಗಿ ಭಾರತದ್ದು ಅಥವಾ ಭಾರತೀಯರೇ ಕಟ್ಟಿದಂಥ ಬಿಲ್ಡಿಂಗ್ ಅಂತ ಹೇಳಿ ಗುರುತಿಸ್ಕೊಳ್ಬೇಕು ಅಂದರೆ ಮುಂಬರುವಂಥ ಹೊಸ ಬಿಲ್ಡಿಂಗ್ ಈ ರೀತಿಯ ಒಂದು ಗುರುತಾಗಿ ಆಗೋದ್ರಿಂದಾಗಿ ಇದನ್ನು ಆತ್ಮನಿರ್ಭರ್ ಭಾರತದ ಸಂಕೇತ ಅಂತ ಕೂಡ ಕನ್ಸಿಡರ್ ಮಾಡಲಾಗ್ತಾ ಇದೆ. ಭಾರತದ ವೈವಿಧ್ಯತೆಯನ್ನು ಭಾರತದಾದ್ಯಂತ ಎಲ್ಲ ಆರ್ಟಿಸನ್ಸ್ ಮತ್ತು ಸ್ಕಲ್ಪ್ಚರ್ಸ್ಗಳು ಇದರ ಮುಖಾಂತರವಾಗಿ ನಮಗೆ ತಿಳಿಸ್ಕೊಡೋರಿದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಈಗಿರುವ ಸ್ಟ್ರೆಂತ್ ಎಷ್ಟು ಮತ್ತು ಕಾನ್ಸ್ಟಿಟ್ಯೂಷನ್ ಮ್ಯಾಕ್ಸಿಮಮ್ ಎಷ್ಟು ಸ್ಟ್ರೆಂತ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸ್ಟೇಟ್ಸ್ ವಿತ್ ಸ್ಟ್ರೆಸ್ಡ್ ಗ್ರೌಂಡ್ ವಾಟರ್ ಟಾಪ್ ಇನ್ ಸೀರಿಯಲ್ ಟ್ರೇಡ್ ಅಂತ ಹೇಳಿ ಒಂದು ಅಧ್ಯಯನ ನಮಗೆ ತಿಳಿಸ್ತಾ ಇದೆ. ಇದನ್ನ GS ಪೇಪರ್ 3 ನಾಡಿಯಲ್ಲಿ ಅಗ್ರಿಕಲ್ಚರ್ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಸೀರಿಯಲ್ಸ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಇವು ಹೆಚ್ಚಿನದಾಗಿ ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ಗಳಾಗಿದೆ ಅಂತ ಹೇಳಿ. ಮುಖ್ಯವಾಗಿ ನಮಗೆ ಭಾರತದ ಫುಡ್ ಇಂಟೇಕ್ ಅನ್ನು ನೋಡಿದಾಗ ಅಥವಾ ನಮ್ಮ ಜನಗಳಲ್ಲಿ ಒಂದು ಆವ್ರೇಜ್ ಎನರ್ಜಿಯನ್ನು ಅವ್ರು ಗಳಿಸೋದಕ್ಕೆ ಅವ್ರು ತಗೊಳ್ಳುವಂಥ ಫುಡ್ ಇಂಟೇಕಲ್ಲಿ ನಾವು ಯಾವುಗಳನ್ನು ಹೆಚ್ಚಿನದಾಗಿ ಬಳಸ್ತಾರೆ ಅಂತ ನೋಡಿದಾಗ ನಮ್ಮ ಸೋರ್ಸ್ ಆಫ್ ಫುಡ್ ಇಂಟೇಕ್ನಲ್ಲಿ ಹೆಚ್ಚಿನದಾಗಿ 50% ಹೆಚ್ಚು ಈ ಸೀರಿಯಲ್ಸ್ಗಳನ್ನೇ ಹೆಚ್ಚಿಗೆ ಬಳಸುವಂಥದ್ದು. ಇವುಗಳ ಮುಖಾಂತರವಾಗಿ ನಮಗೆ ಸಿಗುವಂಥ ಎನರ್ಜಿ ಇಂಡಿಯನ್ ಆವ್ರೇಜ್ದು ಫುಡ್ಡನ್ನು ನಾವು ನೋಡಿದಾಗ ಫುಡ್ ಹ್ಯಾಬಿಟನ್ನು ನಾವು ನೋಡಿದಾಗ ಅವ್ರಿಗೆ ತಗೊಳ್ಳುವಂಥ 50% ಹೆಚ್ಚಿನ ಎನರ್ಜಿ ಅನ್ನುವಂಥದ್ದು ಈ ಸೀರಿಯಲ್ಸ್ಗಳಿಂದಲೇ ಬರುವಂಥದ್ದು. ಈ ರೀತಿಯ ಸೀರಿಯಲ್ಸ್ಗಳನ್ನು ಬೆಳೆಯೋದಕ್ಕೆ ಹೆಚ್ಚಿನದಾಗಿ ವಾಟರ್ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿ ಇದನ್ನು ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಅಂತ ಕೂಡ ಕರೆಯುವಂಥದ್ದು. ಆದರೆ ಯಾವೆಲ್ಲ ರಾಜ್ಯಗಳಲ್ಲಿ ಕ್ರಿಟಿಕಲಿ ಲೋಯೆಸ್ಟ್ ವಾಟರ್ ರಿಸರ್ವ್ಸ್ಗಳನ್ನು ಗ್ರೌಂಡ್ ವಾಟರ್ ರಿಸರ್ವ್ಸ್ಗಳನ್ನು ಹೊಂದಿದೆ ಆ ಥರ ರಾಜ್ಯಗಳಲ್ಲಿ ಅಂದರೆ ಗ್ರೌಂಡ್ ವಾಟರ್ ರಿಸರ್ವ್ಸ್ಗಳು ಕಡಿಮೆ ಇರುವಂಥ ರಾಜ್ಯಗಳಲ್ಲೇ 41% ಭಾರತದಲ್ಲಿ ಪ್ರೊಡ್ಯೂಸ್ ಆಗುವಷ್ಟು ಸೀರಿಯಲ್ಸ್ಗಳನ್ನು ಗ್ರೌಂಡ್ ವಾಟರ್ ರಿಸರ್ವ್ಸ್ಗಳು ಸಾಕಷ್ಟು ಕಡಿಮೆ ಇರುವಂಥ ರಾಜ್ಯಗಳಿಂದನೇ ಬೆಳೆದಿರ್ತಕ್ಕಂಥದ್ದು, ಅಲ್ಲಿಂದನೇ ಹೆಚ್ಚಿನ ಟ್ರೇಡ್ ಆಗಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಸ್ಟೇಟ್ಸ್ ವಿತ್ ಸ್ಟ್ರೆಸ್ಡ್ ಗ್ರೌಂಡ್ ವಾಟರ್ಗಳು ಅವುಗಳೇ ಟಾಪ್ ಮಾಡಿದೆ ಈ ಸೀರಿಯಲ್ಗಳ ಟ್ರೇಡ್ಗಳ ವಿಚಾರವಾಗಿ. ಅದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಸೀರಿಯಲ್ಸ್ಗಳೇ ಭಾರತದ ಫುಡ್ ಒಂದು ಇಂಟೇಕನ್ನು ನೋಡಿದಾಗ ಭಾರತೀಯರು ತಗೊಳ್ಳುವಂಥ ಫುಡ್ ಇಂಟೇಕ್ನಲ್ಲಿ 50% ಹೆಚ್ಚಿನ ಭಾಗವನ್ನು ಈ ಸೀರಿಯಲ್ಸ್ಗಳಿಂದಲೇ ಅವರು ತಗೊಳ್ತಾರೆ ಅನ್ನೋದ್ರಿಂದಾಗಿ ಸೀರಿಯಲ್ಸ್ಗಳಲ್ಲಿ ಬಹುಮುಖ್ಯವಾದಂಥ ಈ ಗೋಧಿ ಆಗಿರ್ಬೋದು ಅಥವಾ ಭತ್ತ ಆಗಿರ್ಬೋದು ಇವುಗಳನ್ನು ಅತಿ ಹೆಚ್ಚು ಬೆಳೆಯುವಂಥ ರಾಜ್ಯಗಳು ಯಾವುವು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇದನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ GS ಪೇಪರ್ 2 ನಾಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. US ಎಂಡ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ವಿತ್ ಚೈನಾ ಅನ್ನೋದಾಗಿದೆ. ಚೈನಾ ಹಾಗೂ US ನಡುವಿನ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹದಗೆಡ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಚೈನಾ ಹಾಗೂ US ಒಂದು ರೀತಿಯಲ್ಲಿ ಮಾತಿನ ಒಂದು ವಾರನ್ನೇ ನಡೆಸ್ತಾ ಇರುತ್ತೆ. ಹಾಗೇನೆ ಕ್ರಿಯೆಯಲ್ಲೂ ಕೂಡ ನಾವು ನೋಡ್ಬೋದಾಗುತ್ತೆ. ಭಾರತದಂತೆ ಚೈನಾದ ಆ್ಯಪ್ಸ್ಗಳನ್ನು US ನಲ್ಲೂ ಕೂಡ ಬ್ಯಾನ್ ಮಾಡಿರುವಂಥದ್ದು. ಚೈನಾದ ಕಂಪನಿಯೊಂದು 5G ಮೊಬೈಲ್ಸ್ಗಳನ್ನು ತಯಾರು ಮಾಡಿ ಅದಕ್ಕೆ ಪರ್ಮಿಷನ್ಸ್ಗಳನ್ನು ಬೇರೆ ದೇಶದಲ್ಲಿ ಪಡ್ಕೊಳ್ತಾ ಇದ್ರೆ ಕೂಡ ಅದನ್ನು ಕೂಡ US-ನಲ್ಲಿ ಬ್ಯಾನ್ ಮಾಡಿರುವಂಥದ್ದು. ಈ ರೀತಿ ಚೈನಾ ಹಾಗೂ US ನಡುವಿನ ಸಂಬಂಧ ಸಾಕಷ್ಟು ಹದಗೆಟ್ಟಿರೋದಕ್ಕೆ ಮತ್ತೊಂದು ಉದಾಹರಣೆಯಾಗಿ US ಈಗ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳನ್ನು ಚೀನಾದೊಟ್ಟಿಗೆ ನಡೆಸ್ತಿದ್ದಂಥ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳನ್ನು ಈಗ ಎಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಉದಾಹರಣೆಗೆ ಕೇವಲ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಷ್ಟೇ ಅಲ್ಲ, ಈ ಡಿಪಾರ್ಟ್ಮೆಂಟ್ ವೆಬ್ಸೈಟ್ನಲ್ಲಿ ತಿಳಿಸಿರೋ ಪ್ರಕಾರವಾಗಿ ಯಾವುದನ್ನೆಲ್ಲ ಟರ್ಮಿನೇಟ್ ಮಾಡಿದೆ ಅಂತಂದರೆ ಪಾಲಿಸಿ ಮೇಕರ್ಸ್ ಎಜುಕೇಷನಲ್ ಚೈನಾ ಟ್ರಿಪ್ ಪ್ರೋಗ್ರಾಮ್ ಅನ್ನುವಂಥದ್ದು ಒಂದು, US ಚೈನಾ ಫ್ರೆಂಡ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿದ್ದಂಥ ಪ್ರೋಗ್ರಾಮ್ ಆಗಿರ್ಬೋದು, US ಚೈನಾ ಲೀಡರ್ಶಿಪ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಗಿರ್ಬೋದು, US ಚೈನಾ ಟ್ರಾನ್ಸ್ ಪೆಸಿಫಿಕ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಗಿರ್ಬೋದು, ಹಾಂಗ್ಕಾಂಗ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು. ಈ ಎಲ್ಲ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳನ್ನು ಚೈನಾದೊಟ್ಟಿಗೆ ಏನು US-ನವರು ಹೊಂದಿದ್ರು ಅವುಗಳನ್ನು ಈಗ ಕೊನೆಗೊಳಿಸಲಾಗಿದೆ. ಒಂದು ರೀತಿಯಾಗಿ ಸಾಫ್ಟ್ ಪವರ್ ಪ್ರೊಪಗೆಂಡಾ ಟೂಲ್ಸ್ಗಳಾಗಿ ಕಾರ್ಯ ಮಾಡ್ತಿದ್ದಂಥ ಈ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳನ್ನು ಈಗ ಕೊನೆ ಮಾಡಿರೋದ್ರಿಂದಾಗಿ US ಮತ್ತು ಚೈನಾದ ನಡುವಿನ ಸಂಬಂಧಗಳು ಇನ್ನೂ ಕೂಡ ಹಾಳಾದಂತೆ ಕಾಣುತ್ತೆ ಮುಂಬರುವಂಥ ದಿನಗಳಲ್ಲಿ. ಇನ್ನು US-ಗೆ ಸಂಬಂಧಪಟ್ಟಂಥ ಮತ್ತೊಂದು ಆರ್ಟಿಕಲನ್ನು ನಾವು ನೋಡ್ಬೋದಾಗುತ್ತೆ. ಟ್ರಂಪ್ ಆರ್ಡರ್ಸ್ US ಟು ಪುಲ್ ಔಟ್ ಮೋಸ್ಟ್ ಟ್ರೂಪ್ಸ್ ಫ್ರಮ್ ಸೊಮಾಲಿಯಾ ಅನ್ನೋದಾಗಿದೆ. ಇಲ್ಲಿ ಸೊಮಾಲಿಯಾದಲ್ಲಿ ಕೂಡ US-ನ ಟ್ರೂಪ್ಸ್ಗಳು ಹೆಚ್ಚಿನದಾಗಿ ಇರೋದನ್ನು ನಾವು ಕಾಣ್ಬೋದಾಗಿತ್ತು. ಆದರೆ ಈಗ ಟ್ರಂಪ್ನವರ ಹೊಸದೊಂದು ಆರ್ಡರ್ನಿಂದಾಗಿ ಸೊಮಾಲಿಯಾದಲ್ಲಿದ್ದಂಥ ತನ್ನ ಟ್ರೂಪ್ಸ್ಗಳನ್ನು US ವಾಪಸ್ ಪಡಿತಾ ಇದೆ. ಅಫ್ಘಾನಿಸ್ತಾನದಲ್ಲಿ ಈಗಾಗಲೇ US ಟ್ರೂಪ್ಸ್ಗಳು ಸಾಕಷ್ಟು ವರ್ಷಗಳಿಂದ ಏನಿತ್ತು ಅದನ್ನು US ವಾಪಸ್ ಪಡ್ಕೊಳ್ತಿರೋದನ್ನು ನಾವು ಕಳೆದ ವರ್ಷದಿಂದ ನೋಡ್ತಾ ಇದ್ದೇವೆ. ಇದಕ್ಕಾಗಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಪೀಸ್ ಡೀಲನ್ನು ಕೂಡ US-ನವರು ನೆಗೋಷಿಯೇಟ್ ಮಾಡೋದಕ್ಕೆ ಒಂದು ಮಧ್ಯವರ್ತಿಗಳಾಗಿ ಕೂಡ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ US-ನಲ್ಲಿ ಇನ್ಯಾವ ರಾಷ್ಟ್ರದಿಂದ ತನ್ನ ಟ್ರೂಪ್ಸ್ಗಳನ್ನು ವಾಪಸ್ ಕರೆಸ್ಕೊಳ್ಳಾಯಿತು ಅನ್ನುವಂಥ ಪ್ರಶ್ನೆ ಬಂದಾಗ ಸೊಮಾಲಿಯಾಯಿಂದ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಸೊಮಾಲಿಯಾದಲ್ಲಿ 700ಕ್ಕೂ ಹೆಚ್ಚು ಟ್ರೂಪ್ಸ್ಗಳನ್ನು US-ನವರು ಹೊಂದಿದ್ರು. ಮುಖ್ಯವಾಗಿ ಯಾವ ಕಾರಣಕ್ಕೆ ಅಂತಂದರೆ ಹಾರ್ನ್ ಆಫ್ ಆಫ್ರಿಕಾ ನೇಷನ್ ಅಂತ ಏನು ಕರೆಸ್ಕೊಳ್ಳುತ್ತೆ ಇಂಥ ಒಂದು ಜಾಗದಲ್ಲಿ ಇದ್ದಂಥ ಈ ಸೊಮಾಲಿಯಾಕ್ಕೆ 700 ಟ್ರೂಪ್ಸ್ನಷ್ಟು ಇವರು ನೀಡೋದ್ರೊಟ್ಟಿಗೆ ಟ್ರೈನಿಂಗ್ ಆ್ಯಂಡ್ ಅಡ್ವೈಸಿಂಗ್ ಲೋಕಲ್ ಫೋರ್ಸಸ್ ಇನ್ ಎನ್ ಎಕ್ಸ್ಟೆಂಡೆಡ್ ಫೈಟ್ ಎಗೇನ್ಸ್ಟ್ ದ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್, ಅಲ್ ಖೈದಾದ ಒಂದು ಅಫಿಲಿಯೇಟ್ ಗ್ರೂಪ್ ಆಗಿರುವಂಥ ಅಲ್ ಶಬಾಬ್ ಅನ್ನುವಂಥ ಒಂದು ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಗೆ ಆ ಗ್ರೂಪಿನ ವಿರುದ್ಧವಾಗಿ ಫೈಟ್ ಮಾಡಲಿಕ್ಕೆ ಅಂತ ಹೇಳಿ ಟ್ರೈನಿಂಗ್ ನೀಡುವಂಥದ್ದು ಮತ್ತು ಅವುಗಳಿಗೆ ಎಕ್ಸ್ಟೆಂಡೆಡ್ ಫೈಟನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಒಂದು ಮಾಹಿತಿಯನ್ನು ನೀಡೋದಾಗಿರ್ಬೋದು, ತರಬೇತಿಯನ್ನು ನೀಡೋದಾಗಿರ್ಬೋದು, ಈ ಎಲ್ಲ ಕಾರ್ಯಗಳನ್ನು US ಸೋಲ್ಜರ್ಸ್ಗಳು ಮಾಡ್ತಾ ಇದ್ರು. US ಸೋಲ್ಜರ್ಸ್ಗಳು ಈ
ರೀತಿ ಸೊಮಾಲಿಯಾದಲ್ಲಿ ಏನು ಡೆಪ್ಲಾಯ್ ಆಗಿದ್ರು ಅವರುಗಳನ್ನು ಮತ್ತೆ ವಾಪಸ್ ಬರ್ಸ್ಕೊಳ್ತಾ ಇದೆ ಈಗ US ಅನ್ನುವಂಥದ್ದು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರಿಂದ ಒಟ್ಟಾರೆಯಾಗಿ ನಮಗೆ ಗೊತ್ತಾಗೋದೇನು ಅಂದರೆ, ಮೊದಲಿಗೆ ಅಫ್ಘಾನಿಸ್ತಾನದಿಂದ ತನ್ನ ಟ್ರೂಪ್ಸನ್ನು ಕರೆಸ್ಕೊಂಡ್ರು, ಈಗ ಸೊಮಾಲಿಯಾದಿಂದ ತನ್ನ ಟ್ರೂಪ್ಸನ್ನು ಕರೆಸ್ಕೊಳ್ತಾ ಇದ್ದಾರೆ. ಹೆಚ್ಚಿನದಾಗಿ ನಾವು ಏನನ್ನ ಕಾಣ್ತಿದ್ದೇವೆ ಅಂತ ಅಂದರೆ, ಈಗ ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂಥದ್ದು ಹೆಚ್ಚಾಗಬೇಕಾಗಿದೆ ಈ ಪ್ರಪಂಚದಲ್ಲಿ. ಅಂದರೆ ಸದ್ಯದ ದಿನಗಳಿಗೆ ನಾವು ನೋಡಿದಾಗ ಕೋವಿಡ್ನ ವಿರುದ್ಧವಾಗಿ ಹೋರಾಡೋದಾಗಿರ್ಬೋದು, ಇನ್ನು ಭಯೋತ್ಪಾದನೆ ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನಾವು ಈಗ ಉತ್ತರಗಳನ್ನು ನೀಡಬೇಕು ಜಾಗತಿಕ ಮಟ್ಟದಲ್ಲಿ ಅಂತ ಅಂದರೆ ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂಥದ್ದು ಹೆಚ್ಚಾಗಬೇಕಾಗುತ್ತೆ. ಆದರೆ ಇಲ್ಲಿ US ನಾವು ಕಾಣ್ತಾ ಇರ್ತಕ್ಕಂಥದ್ದು ತನ್ನ ದೇಶದ ಒಳಿತಿಗಾಗಿಯೇ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಲ್ಟಿಲ್ಯಾಟ್ರಲಿಸಮ್ಗೆ ವಿರುದ್ಧವಾಗಿ ಹಾಗೂ ಯೂನಿಲ್ಯಾಟ್ರಲ್ ಅಥವಾ ಆ ದೇಶಕ್ಕೋಸ್ಕರ ಅವರ ಒಳಿತಿಗೋಸ್ಕರ ಮಾಡ್ತಿರ್ತಕ್ಕಂಥ ಕಾರ್ಯಗಳಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಜಾಗತಿಕವಾಗಿ ತನ್ನದೇ ಆದಂಥ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಬೇಕಾಗಿದ್ದಂಥ ಅಭಿವೃದ್ಧಿ ಹೊಂದಿರುವಂಥ ದೇಶ ಆಗಿರುವಂಥ ವಿಶ್ವದ ಹಿರಿಯಣ್ಣ ಅಂತ ಕೂಡ ಕರೆಸ್ಕೊಳ್ತಿದ್ದಂಥ ಅಮೆರಿಕ ಈಗ ಈ ರೀತಿಯಾದಂಥ ತನ್ನದೇ ಆದಂಥ ಜವಾಬ್ದಾರಿಗಳಿಂದ ಹಿಂದೆ ಉಳಿತಾ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನದಾಗಿ ಕಾಣಬಹುದಾಗಿದೆ. ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಿಂದ ಹೊರಗುಳಿದಿದ್ದಾಗಿರ್ಬೋದು, ಕ್ಲೈಮೇಟ್ ಚೇಂಜ್ನಲ್ಲಿ ಈಗ ಆಲ್ರೆಡಿ ಏನು ಕ್ಲೈಮೇಟ್ ಚೇಂಜ್ ಆಗಿದೆ ಮತ್ತು ಈಗ ಆಗ್ತಾ ಇರತಕ್ಕಂಥ ಈ ಒಂದು ಇಂಪ್ಯಾಕ್ಟಿಗೆ ಹೆಚ್ಚಿನ ಹೊಣೆಯನ್ನು ಹೊರಬೇಕಾಗಿದ್ದಂಥ US ರಾಷ್ಟ್ರವೇ ಈಗ ಅದರಿಂದ ಹೊರಬಂದಿರ್ತಕ್ಕಂಥದ್ದು, WHO ಇಂದ ಹೊರಬರ್ತಿರ್ತಕ್ಕಂಥದ್ದು. ಇಂಥ ಕಾರ್ಯಗಳನ್ನು ನೋಡಿದಾಗ US ಎಲ್ಲೋ ಒಂದು ಕಡೆ ಈ ಮಲ್ಟಿಲ್ಯಾಟ್ರಲಿಸಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ತನ್ನ ಒಂದು ದೇಶದ ಅಭಿವೃದ್ಧಿ ಅಥವಾ ತನ್ನ ದೇಶಿಗರನ್ನ ಅಭಿವೃದ್ಧಿ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇದೆ ಅನ್ನುವಂಥದ್ದು ಹೆಚ್ಚಿನದಾಗಿ ಎದ್ದು ಕಾಣಿಸುತ್ತೆ. ಅದಕ್ಕೊಂದು ಉದಾಹರಣೆಯಾಗಿ ಈ ಆರ್ಟಿಕಲ್ ಅನ್ನು ನಾವು ತಗೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್, ಚೈನಾಸ್ JD.com accepts digital yuan in a first ಅನ್ನೋದಾಗುತ್ತೆ. ಇದನ್ನು GS ಪೇಪರ್ 3 ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ನಮಗೆ ಹೆಚ್ಚಿನದಾಗಿ ಏನಿಲ್ಲ, ಚೀನಾದ ಕರೆನ್ಸಿ ಯಾವುದು ಅಂದ ತಕ್ಷಣ ನಮಗೆ ರೆನ್ಮಿನ್ಬಿ ಅನ್ನುವಂಥದ್ದು ಅಫಿಷಿಯಲ್ ಕರೆನ್ಸಿ ಆಫ್ ಚೀನಾ ಅನ್ನುವಂಥದ್ದು ತಿಳಿದಿರಲಿ. ಅದರ ಒಂದು ಯೂನಿಟ್ ಆಗಿ ಯುಯಾನ್ ಅನ್ನು ನಾವು ಬಳಸುವಂಥದ್ದು, ಯುಯಾನ್ ಅಂತ ಕೂಡ ಕರಿಬಹುದು. ಚೀನಾದ ಕರೆನ್ಸಿ ಅಂದಾಗ ರೆನ್ಮಿನ್ಬಿ ಅಂತ ಕೂಡ ನಾವು ಹೇಳ್ಬೋದು. ಡಿಜಿಟಲ್ ಯುಯಾನ್ ಅನ್ನುವಂಥದ್ದು ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಅಡ್ವಾನ್ಸ್ಡ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಇನಿಷಿಯೇಟಿವ್ಸ್ಗಳಾಗಿದೆ. ಅಂದರೆ ಯುಯಾನ್ ಅನ್ನುವಂಥದ್ದು ಈಗ ಆಲ್ರೆಡಿ ಅಫಿಷಿಯಲಿ ಅಕ್ಸೆಪ್ಟೆಡ್ ಒಂದು ಕರೆನ್ಸಿ ಆಗಿದೆ ಚೀನಾದ್ದು. ಇದರ ಒಂದು ಯುಯಾನಿನ ಒಂದು ಡಿಜಿಟಲ್ ಫಾರ್ಮ್ನಲ್ಲಿ ಅಕ್ಸೆಪ್ಟ್ ಮಾಡುವಂಥದ್ದು ಈಗ ಹೊಸದಾಗಿ ಬಂದಿರತಕ್ಕಂಥ ಒಂದು ಫೀಚರ್ ಆಗಿದೆ ಚೀನಾದಲ್ಲಿ. ಹಾಗಾಗಿ ಈ ಡಿಜಿಟಲ್ ಯುಯಾನ್ ಅನ್ನುವಂಥದ್ದು ವರ್ಲ್ಡ್ಸ್ ಮೋಸ್ಟ್ ಅಡ್ವಾನ್ಸ್ಡ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಇನಿಷಿಯೇಟಿವ್ಸ್ಗಳಲ್ಲಿ ಒಂದಾಗುತ್ತೆ. ಸೆಂಟ್ರಲ್ ಬ್ಯಾಂಕ್ ಅಂದಾಗ ಭಾರತಕ್ಕೆ ವಿಷಯಕ್ಕೆ ಬಂದಾಗ RBI ಅನ್ನು ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೇವೆ, US ಫೆಡರಲ್ ಬ್ಯಾಂಕ್ ಅನ್ನು ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೇವೆ. ಆ ರೀತಿ ಚೀನಾದ ಸೆಂಟ್ರಲ್ ಬ್ಯಾಂಕ್, ಈ ಸೆಂಟ್ರಲ್ ಬ್ಯಾಂಕ್ ಒಂದೇನು ಅವರ ಒಂದು ಕರೆನ್ಸಿಯನ್ನು ಇಶ್ಯೂ ಮಾಡುತ್ತೆ, ಅದರ ಜಾಗದಲ್ಲಿ ಈಗ ಡಿಜಿಟಲ್ ಯುಯಾನ್ ಅನ್ನು ಕೂಡ ಇಶ್ಯೂ ಮಾಡ್ತಾ ಇರುವಂಥದ್ದು. ತನ್ನ ದೇಶದ ಸೆಂಟ್ರಲ್ ಬ್ಯಾಂಕ್ ಒಂದು ಡಿಜಿಟಲ್ ಕರೆನ್ಸಿ ಇನಿಷಿಯೇಟಿವ್ಸ್ಗಳನ್ನು ತಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಮೊದಲ ಉದಾಹರಣೆಯಾಗಿ ಡಿಜಿಟಲ್ ಯುಯಾನ್ ಕಾಣುತ್ತೆ. ಈ ರೀತಿಯ ಡಿಜಿಟಲ್ ಯುಯಾನನ್ನು ಅಕ್ಸೆಪ್ಟ್ ಮಾಡುವಂಥ ಮೊದಲ ಕಂಟ್ರೀಸ್ ಫಸ್ಟ್ ವರ್ಚುವಲ್ ಪ್ಲಾಟ್ಫಾರ್ಮ್ ಆಗಿ JD.com ಅನ್ನುವಂಥ ಒಂದು ಕಂಪನಿ ಆಗಿರುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾವುದಾದ್ರೂ ನೇರವಾದಂಥ ಪ್ರಶ್ನೆಗಳು KPSCಯಲ್ಲಿ ಬಂದಾಗ ಚೀನಾದ ಕರೆನ್ಸಿ ಯಾವುದು ಮತ್ತು ಇತ್ತೀಚೆಗೆ ಸೆಂಟ್ರಲ್ ಬ್ಯಾಂಕ್ ಒಂದು ಡಿಜಿಟಲ್ ಫಾರ್ಮ್ನಲ್ಲಿ ಯಾವ ಒಂದು ಕರೆನ್ಸಿಯನ್ನು ರಿಲೀಸ್ ಮಾಡಿತ್ತು, ಯಾವ ದೇಶದ ಸೆಂಟ್ರಲ್ ಬ್ಯಾಂಕ್ ರಿಲೀಸ್ ಮಾಡ್ತು ಅನ್ನುವಂಥದ್ದು, ಅಥವಾ ಯಾವ ಕರೆನ್ಸಿಯನ್ನು ಇತ್ತೀಚೆಗೆ ಡಿಜಿಟಲ್ ಫಾರ್ಮ್ನಲ್ಲಿ ಸೆಂಟ್ರಲ್ ಬ್ಯಾಂಕ್ನಿಂದ ಬಂದಿದ್ದನ್ನು ನೋಡಿದ್ವಿ ಅನ್ನುವಂಥದ್ದು, ಈ ಪ್ರಶ್ನೆಗಳನ್ನು ಕೇಳಿದಾಗ ನಮಗಿಲ್ಲಿ ಚೀನಾದ ಯುಯಾನ್ನ ಬಗ್ಗೆ ನೆನಪಾಗಬೇಕಾಗುತ್ತೆ. ಇಂದಿನ ಕಡೆಯ ಆರ್ಟಿಕಲ್, ಲೆಸನ್ಸ್ ಇನ್ ಟೈಗರ್ ಕನ್ಸರ್ವೇಷನ್ ಫ್ರಮ್ ಮಲ್ನಾಡ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್, ಅದರಲ್ಲೂ ಬಯೋಡೈವರ್ಸಿಟಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಟೈಗರ್ ಪಾಪ್ಯುಲೇಷನ್ ಅನ್ನುವಂಥದ್ದು ಕಳೆದ 45 ವರ್ಷಗಳ ಒಂದು ಅಪ್ರಾಕ್ಸಿಮೇಷನ್ ಅನ್ನು ನಾವು ನೋಡಿದಾಗ ಮಲೆನಾಡು ರೀಜನ್ನಲ್ಲಿ 70% ಕಳೆದ 45 ವರ್ಷದ ಹಿಂದೆ ಸರಾಸರಿ ಇದ್ದರೆ ಈಗ 391 ಸರಾಸರಿ ಇಂಡಿವಿಜುವಲ್ಸ್ಗಳನ್ನು ಮಲೆನಾಡು ಹೊಂದಿರತಕ್ಕಂಥದ್ದು. ಇನ್ಕ್ರೀಸ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನು, ಅಂದರೆ ಇಷ್ಟು ಹೆಚ್ಚಿನ ಮಟ್ಟಿನ ಸಂಖ್ಯೆಯಲ್ಲಿ ಟೈಗರ್ಗಳ ಸಂಖ್ಯೆ ಅನ್ನುವಂಥದ್ದು ಮಲೆನಾಡು ರೀಜನಲ್ಲಿ ಹೆಚ್ಚಾಗಿರೋದನ್ನು ಕಂಡಾಗ ಇಲ್ಲಿಂದ ನಾವು ಸಾಕಷ್ಟು ಪಾಠಗಳನ್ನು ಕಲಿಬೇಕು ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಪ್ರೆಸೆಂಟ್ ಎಸ್ಟಿಮೇಟ್ ಸಜೆಸ್ಟ್ ಮಾಡುತ್ತೆ ಟೈಗರ್ ಪಾಪ್ಯುಲೇಷನ್ ಅನ್ನುವಂಥದ್ದು ಶೇಕಡ ಅಥವಾ ಅಪ್ರಾಕ್ಸಿಮೇಟ್ಲಿ 70 ಸಂಖ್ಯೆಯಲ್ಲಿ ಇದ್ದಂಥದ್ದು ಈಗ 391 ಇಂಡಿವಿಜುವಲ್ಸ್ಗಳನ್ನು ಕಳೆದ 45 ವರ್ಷಗಳಲ್ಲಿ ಈ ರೀತಿಯ ಒಂದು ಅಪರೆಂಟ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದನ್ನು ಕಾಣ್ಬೋದು ಅನ್ನುವಂಥದ್ದನ್ನು ತಿಳಿಸುತ್ತೆ. ಇಲ್ಲಿ ಒಂದು ಅಧ್ಯಯನವನ್ನು ನಡೆಸಿದ್ದಾರೆ, ಯಾರು ಅಂದರೆ ಸೆಂಟರ್ ಫಾರ್ ವೈಲ್ಡ್ ಲೈಫ್ ಸ್ಟಡೀಸ್ ಅಂತ ಹೇಳಿ ಬ್ಯಾಂಗ್ಳೂರು ಮೂಲದ ಈ ಒಂದು ಸೆಂಟರ್ ಸಾಕಷ್ಟು ಅಧ್ಯಯನವನ್ನು ಇದ್ರ ಬಗ್ಗೆ, ಈ ಟೈಗರ್ ರಿಸರ್ವ್ಸ್ನ ಬಗ್ಗೆ, ಅದರಲ್ಲೂ ಮಲೆನಾಡಿನ ಟೈಗರ್ ರಿಸರ್ವ್ಸ್ಗಳ ಬಗ್ಗೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಇವರು ಲಾರ್ಜರ್ ಎಲ್ಯೂಸಿವ್ ಅನಿಮಲ್ ಸ್ಪೀಸೀಸನ್ನು ಓವರ್ ಅ ಲಾಂಗರ್ ಪೀರಿಯಡ್ 1986 2017ವರೆಗೂ ಇಷ್ಟು ದೊಡ್ಡ ಒಂದು ಪೀರಿಯಡ್ಗೆ, ಇಷ್ಟು ಲಾಂಗರ್ ಪೀರಿಯಡ್ಗೆ ಇನ್ವಾಲ್ವಿಂಗ್ ಲಾರ್ಜರ್ ಎಲ್ಯೂಸಿವ್ ಅನಿಮಲ್ ಸ್ಪೀಸೀಸ್ಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಳುವಂಥ ಒಂದು ಅಧ್ಯಯನವನ್ನು ನಡೆಸಿದ್ದಾರೆ. ಈ ಅಧ್ಯಯನ ಮುಖಾಂತರವಾಗಿ ಈ ರಿಸಲ್ಟ್ಸ್ಗಳು ನಮಗೆ ತಿಳಿದು ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಅವರು ಲೈನ್ ಟ್ರಾನ್ಸೆಕ್ಟ್ಸ್ಗಳನ್ನು ಮತ್ತು ಎಸ್ಟಿಮೇಟ್ ಮಾಡೋದಕ್ಕೆ ಪ್ರೇ ಅನಿಮಲ್ ಡೆನ್ಸಿಟೀಸ್ಗಳನ್ನು ಎಸ್ಟಿಮೇಟ್ ಮಾಡೋದಕ್ಕೆ ಲೈನ್ ಟ್ರಾನ್ಸೆಕ್ಟ್ಸ್ಗಳನ್ನು ಬಳಸುವಂಥದ್ದು, ಟ್ರ್ಯಾಕ್ ಸರ್ವೆ ಡೇಟಾದ ಆಕ್ಯುಪೆನ್ಸಿ ಮಾಡೆಲಿಂಗನ್ನು ಬಳಸುವಂಥದ್ದು, ಈ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಏಷ್ಯಾದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಒಂದು ಕಾರ್ಯಗಳನ್ನು ಇವರು ಮಾಡಿರ್ತಕ್ಕಂಥದ್ದು.
ಆಫ್ರಿಕಾ, ಸೌತ್ ಅಮೆರಿಕಾ, ಅಕ್ರಾಸ್ ಏಷ್ಯಾ ಈ ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯ ಮೆಜರ್ಸ್ಗಳನ್ನು ಅಥವಾ ಮೆಥಡ್ಸ್ಗಳನ್ನು ಇವರೇನು ಅಪ್ಲೈ ಮಾಡಿದ್ದಾರೆ ಇವುಗಳನ್ನೇ ಫಾಲೋ ಮಾಡೋದಕ್ಕೆ ಅವರು ಕೂಡ ಇವರಿಂದ ಪಾಠವನ್ನು ಕಲಿತಾ ಇರ್ತಕ್ಕಂಥದ್ದು. ಮಲೆನಾಡಿನಲ್ಲಿ 21,000 ಸ್ಕ್ವೇರ್ ಕಿಲೋಮೀಟರ್ಸ್ನಷ್ಟು ಪೊಟೆನ್ಷಿಯಲ್ ಹ್ಯಾಬಿಟೇಟನ್ನು ರಿಪ್ರೊಡಕ್ಟಿಂಗ್ ಟೈಗರ್ ಪಾಪ್ಯುಲೇಷನ್ಸ್ಗಳು ರಿಪ್ರೊಡಕ್ಟ್ ಆಗೋದಕ್ಕೆ ಅವರಿಗೆ ಪೊಟೆನ್ಷಿಯಲ್ ಹ್ಯಾಬಿಟೇಟ್ ಇರೋದನ್ನು ನಾವು ಕಾಣ್ಬೋದಾಗುತ್ತೆ. ಆದರೆ ಇಷ್ಟೊಂದು ಏರಿಯಾನಲ್ಲಿ ಕೇವಲ 30%ಕ್ಕೂ ಕಡಿಮೆ ಏರಿಯಾದಲ್ಲಿ ಮಾತ್ರವೇ ರಿಪ್ರೊಡಕ್ಷನ್ ಅನ್ನುವಂಥದ್ದು ಆಗ್ತಾ ಇರೋಂಥದ್ದು. ರಿಪ್ರೊಡಕ್ಟಿಂಗ್ ಟೈಗರ್ ಪಾಪ್ಯುಲೇಷನ್ ಅನ್ನುವಂಥದ್ದು ಕೇವಲ 30% ಏರಿಯಾದಲ್ಲಿ, ಅದರಲ್ಲೂ 30%ಕ್ಕಿಂತ ಕಡಿಮೆ ಏರಿಯಾದಲ್ಲಿ ಮಾತ್ರವೇ ನಾವು ಸರ್ವೈವ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂತ ಅಂದರೆ, ಈ ಮಲೆನಾಡು ಲ್ಯಾಂಡ್ ಏರಿಯಾದಲ್ಲಿರುವಂಥ ಇನ್ನೂ ಹೆಚ್ಚಿನ ಏರಿಯಾವನ್ನು ಆಪ್ಟಿಮಲ್ ಯುಟಿಲೈಸೇಷನ್ ಅನ್ನುವಂಥದ್ದು ಮಾಡಿಕೊಂಡಾಗ ಇದಕ್ಕೆ ಇನ್ನೂ ಹೆಚ್ಚಿನ ಪೊಟೆನ್ಷಿಯಲ್ ಅನ್ನುವಂಥದ್ದು ಇದೆ. ಅಪ್ರಾಕ್ಸಿಮೇಟ್ಲಿ 1300 ವರ್ಲ್ಡ್ ಟೈಗರ್ಸ್ಗಳನ್ನು ಹೊಂದುವಂಥ ಒಂದು ಜಾಗ ಆಗುತ್ತೆ ಮಲೆನಾಡು ಮುಂಬರುವಂಥ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನು ಬಳಕೆ ಮಾಡಿಕೊಂಡಾಗ. ಇದರಿಂದ ಟೈಗರ್ ಟೂರಿಸಂ ಕೂಡ ಹೆಚ್ಚಾಗುತ್ತೆ, ಗೌರ್ಮೆಂಟಿಗೆ ಇನ್ಕಮ್ ಕೂಡ ಹೆಚ್ಚಾಗುವಂಥದ್ದು. ಇದರಿಂದ ಲೋಕಲ್ ಪಾಪ್ಯುಲೇಷನ್ಸ್ಗಳಿಗೆ ಎಕನಾಮಿಕ್ ಬೆನಿಫಿಟ್ ಕೂಡ ಆಗುತ್ತೆ. ಗ್ರೋತ್ ಆಫ್ ಟೂರಿಸಂ ಸೆಕ್ಟರ್ ಕೂಡ ಇಲ್ಲ ಆಗುವಂಥದ್ದು. ಇದರಿಂದಾಗಿ ಈ ಟೂರಿಸಂ ಸೆಕ್ಟರ್ನಿಂದ ಬರುವಂಥ ಆದಾಯದಿಂದ, ಟೂರಿಸಂ ಇನ್ಸೆಂಟಿವ್ಸ್ಗಳಿಂದಾಗಿ ಟೈಗರ್ ಹ್ಯಾಬಿಟೇಟ್ಗೆ ಕನ್ಸರ್ವೇಷನ್ ಅನ್ನು ಮಾಡೋದಕ್ಕೆ ಕೂಡ ಹೆಚ್ಚಿನ ಒಂದು ನೆರವು ಕೂಡ ಸಿಗಲಿದೆ ಮುಂದಿನ ದಿನಗಳಲ್ಲಿ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಡಿಬೇಟೆಡ್ ಟಾಪಿಕ್ ಏನು ಅಂತ ಅಂದರೆ, ರೀಸೆಟಲ್ಮೆಂಟ್ ಆಫ್ ದಿ ಪೀಪಲ್ ಅನ್ನುವಂಥದ್ದು ಒಂದು ಡಿಬೇಟೆಡ್ ಟಾಪಿಕ್ ಆಗಿ ಉಳಿಯುತ್ತೆ. ಯಾಕೆಂದರೆ ಎಷ್ಟೋ ಮಂದಿ ಇಲ್ಲಿಯೇ ವಾಸವಾಗಿರ್ತಕ್ಕಂಥವ್ರು, ಅವರೊಟ್ಟಿಗೆ ಮತ್ತೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಈ ಹ್ಯೂಮನ್ ಮತ್ತು ಇಲ್ಲಿನ ಟೈಗರ್ಸ್ಗಳ ನಡುವೆ ಸಾಕಷ್ಟು ಆಗ್ತಾ ಇರುವಂಥದ್ದು. ಹೆಚ್ಚಿನದಾಗಿ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಅನ್ನುವಂಥದ್ದು ಈ ವೈಲ್ಡ್ ಲೈಫ್ನ ಮೇಲೆ, ಈ ಬಯೋಡೈವರ್ಸಿಟಿ ಮೇಲೆ, ಈ ಹ್ಯೂಮನ್ ಆಕ್ಟಿವಿಟೀಸ್ಗಳಿಂದ ಆಗ್ತಾ ಇರ್ತಕ್ಕಂಥದ್ದು. ಇವರುಗಳಿಗೆ ರಿಹೆಬಿಲಿಟೇಷನ್ ಅನ್ನು ನೀಡಿ ರೀಸೆಟಲ್ಮೆಂಟ್ ಅನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಸಾಕಷ್ಟು ಮಂದಿ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇಲ್ಲೇ ಇರೋದಕ್ಕೆ ಅವ್ರು ಇಷ್ಟಪಡ್ತಾರೆ. ಅವರ ಒಂದು ಆನ್ಸಿಸ್ಟ್ರಲ್ ಜಾಗ ಇದಾಗಿತ್ತು ಅಂತ ಹೇಳಿ ಒಂದು ಸೋಷಿಯಲ್ ಕನೆಕ್ಷನ್ಸ್ಗಳನ್ನು, ಆನ್ಸಿಸ್ಟ್ರಲ್ ಕನೆಕ್ಷನ್ಸ್ಗಳನ್ನು ಅವ್ರು ಹೊಂದಿರೋದ್ರಿಂದಾಗಿ ಈ ಲ್ಯಾಂಡನ್ನು ತೊರೆದು ಅವರು ಹೊರ ಹೋಗೋದಕ್ಕೆ ಇಷ್ಟಪಡಲ್ಲ. ಇನ್ನು ಎಷ್ಟೋ ಮಂದಿ ಈಗಾಗಲೇ ಏನು ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಿದ್ದೇವೆ, ಎಜುಕೇಷನ್ ಆಗಿರ್ಬೋದು, ಕ್ವಾಲಿಟಿ ಎಜುಕೇಷನ್, ಹೆಲ್ತ್ ಕೇರ್, ಇವೆಲ್ಲವೂ ಕೂಡ ಆ ಜಾಗದಲ್ಲಿ ಐಸೋಲೇಟ್ ಆದಂಥ ಜಾಗದಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಚೇಂಜಿಂಗ್ ವರ್ಲ್ಡ್ಗೆ ಅವರನ್ನು ಕೂಡ ಜಾಯಿನ್ ಆಗಬೇಕು, ಅವರು ಕೂಡ ಸೇರ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ರೀಲೊಕೇಟ್ ಆಗೋದಕ್ಕೆ ಇಷ್ಟಪಟ್ಟು ಹೊರಬಂದರೆ ಕೆಲವರು ಅದಕ್ಕೆ ಬರೋದಕ್ಕೆ ಕೂಡ ಇಷ್ಟಪಡೋದೇ ಇಲ್ಲ. ಈ ರೀತಿ ಫ್ರೀಡಮ್ ಆಫ್ ಚಾಯ್ಸ್ ಅನ್ನುವಂಥದ್ದು ಅವರಿಗೆ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಇನ್ನೂ ಕೂಡ ಎದುರಿಸಬೇಕಾಗಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಯಾವುದೇ ಒಂದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅನ್ನುವಂಥದ್ದು ಆಗಬೇಕಾದ್ರೆ, ಅದರಲ್ಲೂ ಮುಖ್ಯವಾಗಿ ಟೈಗರ್ನಂಥ ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡಬೇಕು ಅಂತ ಅಂದರೆ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಈ ರೀತಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಇರುವಂಥ ಪ್ರಾಬ್ಲಮ್ಸ್ಗಳು ಅಥವಾ ಚಾಲೆಂಜಸ್ಗಳು ಏನು ಅನ್ನೋದನ್ನು ನೋಡೋದಾದರೆ, ಎಕ್ಸಿಸ್ಟಿಂಗ್ ವೈಲ್ಡ್ ಲೈಫ್ ರಿಸರ್ವ್ಸ್ಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡುವಂಥದ್ದು ಅನ್ನುವಂಥದ್ದು ಒಂದು ಸಮಸ್ಯೆ ಆಗುತ್ತೆ. ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಕೂಡ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಮತ್ತು ಯೂಸ್ ಚೇಂಜ್ ಅನ್ನುವಂಥದ್ದು ಒಂದು ಸಮಸ್ಯೆ. ಇಂಪ್ಯಾಕ್ಟ್ಸ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ನಿಂದ ಆಗುವಂಥದ್ದು ಒಂದು ಸಮಸ್ಯೆ ಆಗುತ್ತೆ. ಗ್ರೋತ್ ಡೆವಲಪ್ಮೆಂಟ್ಗೆ ಅಂತ ಹೇಳಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿನದಾಗಿ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಕೂಡ ಅಲ್ಲಿನ ನೈಸರ್ಗಿಕ ಪ್ರದೇಶಕ್ಕೆ ಹಾನಿಯಾಗುವಂಥದ್ದು. ಮತ್ತು ಈ ರೀತಿ ಝೂನೋಟಿಕ್ ಡಿಸೀಸಸ್ಗಳು ಕೂಡ, ಝೂನೋಟಿಕ್ ಅಂತ ಪ್ರಾಣಿ ಪಕ್ಷಿಗಳಿಂದ ಬರುವಂಥ ಡಿಸೀಸನ್ನು ನಾವು ಝೂನೋಟಿಕ್ ಡಿಸೀಸ್ ಅಂತ ಕರಿತೇವೆ. ಕೋವಿಡ್-19 ಕೂಡ ಝೂನೋಟಿಕ್ ಡಿಸೀಸೇ ಆಗಿರ್ತಕ್ಕಂಥದ್ದು. ಈ ರೀತಿ ಝೂನೋಟಿಕ್ ಡಿಸೀಸಸ್ಗಳ ಎಮರ್ಜೆನ್ಸ್ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಥವಾ ವೈಲ್ಡ್ ಲೈಫ್ ಟ್ರೇಡ್ ಮತ್ತು ಪೋಚಿಂಗ್ ಕೂಡ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅನ್ನುವಂಥದ್ದು ಎದುರಿಸ್ತಾ ಇರುವಂಥ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಅಥವಾ ಅಲ್ಲಿರ್ತಕ್ಕಂಥ ಮಂದಿಯನ್ನು, ಈಗ ಈ ಬಯೋಡೈವರ್ಸಿಟಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅವರಿಗೆ ಅವರ ಒಂದು ನ್ಯಾಚುರಲ್ ಹ್ಯಾಬಿಟೇಟನ್ನು ಬಿಟ್ಕೊಡ್ಬೇಕು, ಅಥವಾ ಹ್ಯೂಮನ್ ಕಾನ್ಫ್ಲಿಕ್ಟ್ ಆಗದೇ ಇರಬೇಕು ಅಂತಂದರೆ ಅವರುಗಳ ರಿಹೆಬಿಲಿಟೇಷನ್ ಅನ್ನು ಮಾಡಬೇಕಾಗುತ್ತೆ. ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಒಟ್ಟಾರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅಥವಾ ಒಟ್ಟಾರೆಯಾಗಿ ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡೋದಕ್ಕೆ ಇರುವಂಥ ಸಮಸ್ಯೆಗಳು ಯಾವುದು ಅನ್ನೋದನ್ನು ಈ ಪ್ಯಾರಾ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಇಲ್ಲಿ ನಮಗೆ ತಿಳಿಬೇಕಾಗಿರುವಂಥದ್ದು, ಆವ್ರೇಜ್ 45 ವರ್ಷಗಳ ಒಂದು ಆವ್ರೇಜ್ ಅಥವಾ ಅಪ್ರಾಕ್ಸಿಮೇಟನ್ನು ನಾವು ನೋಡಿದಾಗ 70% ಅಥವಾ ಒಟ್ಟಾರೆ 70% ಸಂಖ್ಯೆಯಲ್ಲಿದ್ದಂಥ ಟೈಗರ್ ಇಂಡಿವಿಜುವಲ್ಸ್ಗಳು ಈಗ 391 ಆಗಿದೆ. ಇನ್ನೂ ಅಲ್ಲಿರ್ತಕ್ಕಂಥ ರೀಜನನ್ನು ಸರಿಯಾಗಿ ಅದರ ಪೊಟೆನ್ಷಿಯಲನ್ನು ಬಳಕೆ ಮಾಡಿಕೊಂಡು ಒಂದು ಆಪ್ಟಿಮಲ್ ಯುಟಿಲೈಸೇಷನನ್ನು, ಅಲ್ಲಿನ ಒಂದು ಜಾಗವನ್ನು ನಾವು ಮಾಡಿಕೊಂಡಾಗ ಮಲೆನಾಡಿನಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ. 1300 ವೈಲ್ಡ್ ಟೈಗರ್ಸ್ಗಳನ್ನು ಹೊಂದುವಂಥ ಒಂದು ಕೆಪಾಸಿಟಿ ಅಥವಾ ಪೊಟೆನ್ಷಿಯಲ್ ಅಲ್ಲಿಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಡಿಸೆಂಬರ್ 2ರಂದು ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲಿಗೆ GST ಕೌನ್ಸಿಲನ್ನು ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ನಾವು ಕಾಣ್ತೇವೆ ಅಂತ ಕೇಳಿದ್ದೆ. ಆರ್ಟಿಕಲ್ 279A ನಲ್ಲಿ ನಾವು GST ಕೌನ್ಸಿಲನ್ನು ಕಾಣ್ಬೋದಾಗುತ್ತೆ. 2020 ಅಂದರೆ ಇತ್ತೀಚೆಗಷ್ಟೇ ಮೊನ್ನೆ ನಡೆದಂಥ KPSC ಪ್ರಿಲಿಮ್ಸ್ನಲ್ಲಿ ಕೂಡ ನಾವು ಈ ಪ್ರಶ್ನೆಯನ್ನು ನೋಡ್ಬೋದಾಗುತ್ತೆ. ಅದೇ ರೀತಿಯಾಗಿ ಯಾವ ಒಂದು ಎಷ್ಟನೇ ಸಂವಿಧಾನ ತಿದ್ದುಪಡಿದ ಆ್ಯಕ್ಟ್ನಲ್ಲಿ ನಾವು ಈ GST ಬಂದಿದ್ದನ್ನು ನೋಡ್ಬೋದು ಅಂತ ಕೇಳಿದ್ದೆ. 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ
GST ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಯಿತು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಕೆಲವೊಂದು ಪರೀಕ್ಷೆಗಳಲ್ಲಿ GST ಇಂಟ್ರೊಡ್ಯೂಸ್ ಮಾಡುವಂಥ ಬಿಲ್ನ ಸಂಖ್ಯೆ ಎಷ್ಟು ಅಂತ ಕೂಡ ಈ ಹಿಂದೆ ಕೇಳಿದ್ದುಂಟು. ಹಾಗಾಗಿ 122ನೇ ಸಾಂವಿಧಾನಿಕ ತಿದ್ದುಪಡಿಯ ಬಿಲ್ ಆಗಿತ್ತದು. ಇದು 101ನೇ ಸಾಂವಿಧಾನಿಕ ತಿದ್ದುಪಡಿ ಆಕ್ಟ್ ಆಗಿ ಕನ್ವರ್ಟ್ ಆಗಿದ್ದಂಥದ್ದು. ಬಿಲ್ಗಳ ಸಂಖ್ಯೆ ಯಾಕೆ ಜಾಸ್ತಿ ಇರುತ್ತೆ ಅಂತ ಅಂದರೆ ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಆದಂಥ ಎಲ್ಲ ಬಿಲ್ಸ್ಗಳು ಕೂಡ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗೋದಿಲ್ಲ. ಹಾಗಾಗಿ ಈ ಬಿಲ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಆದರೆ ಆ್ಯಕ್ಟ್ಗಳು ಯಾವಾಗ ಆಗುತ್ತೆ ಅಂದರೆ ಎರಡೂ ಸದನಗಳು ಪಾಸ್ ಮಾಡಬೇಕು, ನಂತರದಲ್ಲಿ ಅದಕ್ಕೆ ರಾಷ್ಟ್ರಪತಿಯವರ ಸಹಿ ಹಾಕಿದಾಗ ಮಾತ್ರ ಅದೊಂದು ಆ್ಯಕ್ಟ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಹಾಗಾಗಿ ನಂಬರ್ ಆಫ್ ಬಿಲ್ಸ್ಗಿಂತ ನಂಬರ್ ಆಫ್ ಆ್ಯಕ್ಟ್ಸ್ಗಳು ಕಡಿಮೆ ಇರುತ್ತೆ. ಬಿಲ್ಗಳ ಸಂಖ್ಯೆ ಜಾಸ್ತಿ ಇದೆ, ಇಲ್ಲಿ ಆ್ಯಕ್ಟ್ಗಳ ಸಂಖ್ಯೆ ಕಡಿಮೆ ಇರತಕ್ಕಂಥದ್ದು. ಸಾಕಷ್ಟು ಮಂದಿ ಕಮೆಂಟ್ ಸೆಕ್ಷನಲ್ಲಿ ಶಿವಕುಮಾರ್ ಆಗಿರ್ಬೋದು, ಶ್ರೀಧರ್ ಅವರು, ಶಿವರಾಜ್ ಅವರು, ಪವನ್, ಇಂದ್ರಾಣಿ, ಅಜಯ್ ಇವರೆಲ್ಲರೂ ಕೂಡ ಉತ್ತರಗಳನ್ನು ನೀಡಿದ್ದೀರಾ. ಒಂದಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ. ಆದಷ್ಟು ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಡೋದಕ್ಕೆ ಬೇರೆಯವರು ಕೂಡ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಸರಿ ಉತ್ತರಗಳನ್ನು ನೀಡಿರೋ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಮುಂದಿನ ಪ್ರಶ್ನೆ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನಿನ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಕೇಳಿದ್ದೆ. ಚೀನಾದ ಬೀಜಿಂಗ್ನಲ್ಲಿ ನಾವು SCOದ ಹೆಡ್ ಕ್ವಾರ್ಟರ್ಸ್ ಅನ್ನು ಕಾಣಬಹುದಾಗುತ್ತೆ. ಇನ್ನು BBIN ಗ್ರೂಪಿಂಗ್ನ ಬಗ್ಗೆ ಮತ್ತು ಇದರಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಯಾವುದು ಅನ್ನೋದನ್ನ ಕೇಳಿದ್ದೆ. ಹೆಸರೇ ಹೇಳುವಂತೆ ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ ಮತ್ತು ನೇಪಾಳ್ ಈ 4 ರಾಷ್ಟ್ರಗಳನ್ನು ನಾವು BBIN ಅನ್ನುವಂಥ ಗ್ರೂಪಿಂಗ್ನಲ್ಲಿ ಕಾಣಬಹುದಾಗುತ್ತೆ. ಮುಖ್ಯವಾಗಿ ಯಾತಕ್ಕಾಗಿ ಈ ಗ್ರೂಪಿಂಗ್ ಇರೋದು ಅಂತ ಅಂದ ತಕ್ಷಣ ನಮಗೆ ನೆನಪಾಗಬೇಕು ಫಾರ್ ರೋಡ್ ಅಂಡ್ ರೈಲ್ ಕನೆಕ್ಟಿವಿಟಿ ಅಂತ ಹೇಳಿ. ಈ ಒಂದು ಗ್ರೂಪಿಂಗ್ನವರು MVA ಅನ್ನುವಂಥ ಒಂದು ಅಗ್ರಿಮೆಂಟನ್ನು ಕೂಡ 2015ರಲ್ಲಿ ಸಹಿ ಮಾಡಿರ್ತಕ್ಕಂಥದ್ದು. ಈ ಅಗ್ರಿಮೆಂಟ್ನ ಮುಖಾಂತರವಾಗಿ ಮೂವ್ಮೆಂಟ್ ಆಫ್ ಪ್ಯಾಸೆಂಜರ್ ಅಂಡ್ ಕಾರ್ಗೋ ವೆಹಿಕಲ್ಸ್ ಅಕ್ರಾಸ್ ಬಾರ್ಡರ್ ಆಫ್ ದೀಸ್ ನೇಷನ್ಸ್, ಈ 4 ರಾಷ್ಟ್ರಗಳ ಬಾರ್ಡರ್ ಏನಿದೆ ಈ ಬಾರ್ಡರನ್ನು ಹೊರತುಪಡಿಸಿ ಬೇರೆ ರಾಷ್ಟ್ರಗಳ ಒಂದು ವೆಹಿಕಲ್ಸ್ ಅಂದರೆ ನೇಪಾಳಿನ ವೆಹಿಕಲ್ ಇಂಡಿಯಾದಲ್ಲೂ ಕೂಡ ಓಡಾಡುವಂಥದ್ದು ಕಾರ್ಗೋ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಫ್ ಪ್ಯಾಸೆಂಜರ್ ಅಂಡ್ ಕಾರ್ಗೋಸ್ಗಳನ್ನು ಮಾಡಲಿ ಅಂತ ಹೇಳಿ ಈ ರೀತಿಯ ಒಂದು ಅಗ್ರಿಮೆಂಟನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಡೆಯದಾಗಿ ಕೇಳಿದ್ದೆ ರಷ್ಯಾದ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಏನಿದೆ ಇದಕ್ಕೆ ಭಾರತದಲ್ಲಿ ಈ ಒಂದು ವ್ಯಾಕ್ಸಿನ್ ಟ್ರಯಲ್ಸ್ಗಳನ್ನು ಯಾವ ಒಂದು ಲ್ಯಾಬೋರೇಟರಿ ನಡೆಸ್ತಾ ಇದೆ ಅಂತ ಹೇಳಿ. ಇದಕ್ಕೆ ಹೈದರಾಬಾದಿನ ರೆಡ್ಡಿಸ್ ಲ್ಯಾಬೋರೇಟರಿ ಅವರು ಭಾರತದಲ್ಲಿ ಸ್ಪುಟ್ನಿಕ್ 5 ವ್ಯಾಕ್ಸಿನಿನ 3rd ಸ್ಟೇಜ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ನಡೆಸ್ತಾ ಇರತಕ್ಕಂಥದ್ದು. ಇಷ್ಟು ಉತ್ತರಗಳನ್ನು ನೀಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ನೀಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.